ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ ನೋ ಡಸ್ಟ್ ಬ್ರೂಮಿಂಗ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾರು ಬರ್ತಾ ಇದಾರೆ, ಏನ್ ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತಾ ಇದಾರೆ ಅಂತ ಕೇಳ್ತಾ ಇದ್ದೀರಾ. ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬರ್ತಾ ಇದಾರೆ. ಅದ್ಭುತವಾಗಿರುವಂತಹ ಒಂದು ಒಳ್ಳೆ ರೆಸಿಪಿನ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಚಂದ್ರಪ್ಪ ಬನ್ರಿ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಸರ್. ಏನೋ ಎಲ್ಲೋ ಅರ್ಜೆಂಟ್ ಆಗಿ ಹೋಗಿ ಬರ್ತಾ ಇರ್ತಾರೆ ಇದೆ. ಅರ್ಜೆಂಟ್ ಇವತ್ತು ಫ್ರೀ ಆಗಿದ್ದೀನಿ ಬಿಡಿ. ಫ್ರೀನಾ ಇವತ್ತು? ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಇಷ್ಟೊತ್ತ ಮೇಲೆ ಫ್ರೀ ಆಗ್ಬಿಡ್ತೀರಾ ನೀವು, ಇಲ್ಲಾಂದ್ರೆ ಇಷ್ಟೊತ್ತೊಳಗೆ ಬಿಸಿ ಆಗ್ಬಿಡ್ತೀರಾ. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀವಿ. ಹೌದೇನು? ಓಕೆ, ಅದಕ್ಕೆ ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತೊಂದು ಬೇಬಿ ಕಾರ್ನ್ ಕರಿ ಮಾಡ್ತಾ ಇದೀವಿ. ಓಕೆ, ವೆಜಿಟೇರಿಯನ್ ಅವರಿಗೆ ಖುಷಿ ಕೊಡುವಂತದ್ದು ಬೇಬಿ ಕಾರ್ನ್ ಕರಿನಾ? ಯಾವಾಗಲೂ ಏನ್ ಚಂದ್ರಪ್ಪ ನಾನ್ ವೆಜ್ ತೋರಿಸ್ತೀಯಾ, ವೆಜ್ ಸ್ವಲ್ಪ ನಮ್ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಕೇಳ್ತಾ ಇದಾರೆ. ಅದಕ್ಕೆ ಇದು ಕರಿ ಯಾರು ಮಾಡಲ್ಲ ಜಾಸ್ತಿ. ಓಕೆ, ನಾನು ಮಾಡಿ ತೋರಿಸ್ತೀನಿ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ಬೇಬಿ ಕಾರ್ನ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಬೇಬಿ ಕಾರ್ನ್, ಕಾರ್ನ್ಫ್ಲೋರ್, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕಾಳು ಮೆಣಸಿನ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಕಾಳು ಮೆಣಸು, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿವ ನಿಮ್ಗೆ ಫಸ್ಟ್ ನಾನು? ಈಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ, ಒಂದು ಬಾಣ್ಲಿ ಕೊಡಿ, ಎಣ್ಣೆ ಇಟ್ಬಿಡೋಣ. ಬಾಣ್ಲಿ ಎಣ್ಣೆ ಇಟ್ಬಿಡ ಅಂದ್ರೆ ಕರಿಬೇಕು ಏನಾದ್ರು? ಕರಿಬೇಕು, ಇದನ್ನ ಡೀಪ್ ಫ್ರೈ ಮಾಡಬೇಕು. ಮಿಕ್ಸಿಂಗ್ ಬೌಲ್ ಬೇರೆ ಬೇಕಾ ನಿಮ್ಗೆ? ಮಿಕ್ಸಿಂಗ್ ಬೌಲ್ ಏನ್ ಕೊಡ್ಲಿ ಇವಾಗ? ಎಣ್ಣೆ ಇಟ್ಬಿಡೋಣ ಬಾಣ್ಲಿನಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಕಾರ್ನ್ ಪೌಡರ್ ಹಾಕ್ತಾ ಇದೀನಿ. ಹಾಕಿ ಫಸ್ಟೇ ಕಾರ್ನ್ಫ್ಲವರಾ? ಕಾರ್ನ್ಫ್ಲವರ್ ಇದನ್ನ ಕಲಿಸ್ಬೇಕು. ಓಕೆ, ಸ್ವಲ್ಪ ಉಪ್ಪು. ವೆರಿ ಗುಡ್ ಸರ್. ಉಪ್ಪು ಹಾಕ್ಬೇಕು ಕಾರ್ನ್ಫ್ಲವರ್ ಹಾಕ್ತಾಗ, ಇಲ್ಲಾಂದ್ರೆ ಸಪ್ಪೆ ಬಿದ್ದೋಗುತ್ತೆ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಓಕೆ, ಸ್ವಲ್ಪ ಜೀರಾ ಪೌಡ್ರು, ಓಕೆ, ಸ್ವಲ್ಪ ಗರಂ ಮಸಾಲ, ಓಕೆ. ನೀರು ಹಾಕೊಂಡು ಗಟ್ಟಿಗೆ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಏನ ಕಾರ್ನ್ಫ್ಲವರ್ನ? ಕಾರ್ನ್ ಪೌಡ್ರ್. ಓಕೆ, ಕಾರ್ನ್ಫ್ಲವರ್ ಒಳಗೆ ಇದನ್ನ ಬೇಬಿ ಕಾರ್ನ್ ಹಾಕ್ಬಿಡ್ತೀರಾ ಇವಾಗ? ಬೇಬಿ ಕಾರ್ನ್ ಹಾಕ್ತೀವಿ. ಹಾಕ್ಬಿಟ್ಟು ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ಗ್ರೇವಿಗೆ ಹಾಕ್ತೀರಾ? ಗ್ರೇವಿಗೆ ಹಾಕ್ತೀವಿ. ಕಚ್ಕೋಬೇಕಾ? ಹೆಂಗಿದ್ರೆ ಗಟ್ಟಿ ಗಟ್ಟಿ ಇರಬೇಕು. ನೀರಾದ್ರೆ ಕೂತ್ಕೊಳ್ಳೋದು ಅದ್ರ ಮೇಲೆ. ಮತ್ತೆ ಚಂದ್ರಪ್ಪ, ಬಿಸ್ನೆಸ್ ಜೋರಾ? ಬಿಸ್ನೆಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿದೆ. ವೆರಿ ಗುಡ್ ಸರ್. ಫ್ರೈ ಮಾಡ್ಬೇಕಾ? ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಮೆಣಸು. ಓಕೆ, ಕರಿಮೆಣಸು. ಕರಿಮೆಣಸು, ಒಂದು 4-5 ಲವಂಗ. ಓಕೆ, ಆಮೇಲೆ ಒಂಚೂರು ಚಕ್ಕೆ. ಓಕೆ, ಆಮೇಲೆ ಇದು ಈರುಳ್ಳಿ ಹಾಕಿ. ಇದು ಮೆಣಸಿನ್ಕಾಯಿ ಹಾಕಿ ಸರ್. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಹಾಕಿ ಹಾಕಿ. ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲಾನಾ? ಮಸಾಲ. ಓಕೆ, ಇದು ಪುದೀನ ಹಾಕ್ತಾ ಇದೀನಿ. ಹಾಕಿ ಸರ್. ಪುದೀನೂ ಹಾಕ್ತಾ ಇದ್ರೆ ಇದಕ್ಕೆ? ಪುದೀನ ಹಾಕ್ತಾ ಇದೀನಿ. ಬೇಕಾ? ಬೇಕು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಟೊಮೊಟೊ. ಚೆನ್ನಾಗಿ ಇದಕ್ಕೆ ಹಾಕೊಳ್ಳಿ. ಕಾರ್ನ್ಫ್ಲವರ್ ಹಾಕಿ, ಉಪ್ಪು ಹಾಕಿ ಕಲಿಸ್ಕೊಂಡು ಬಿಡಿ. ಓಹೋ, ವೆರಿ ಗುಡ್, ವೆರಿ ಗುಡ್. ಇದು ಆಫ್ ಮಾಡ್ಕೊಂಡ್ವಾ? ಬೇಯಬೇಕು. ಬೇಯಬೇಕಾ? ಇದಕ್ಕೆ ಬೇಬಿ ಗೋಡಂಬಿ ಹಾಕೋತಾ ಇದೀನಿ. ಇದಕ್ಕೂ ಇದಕ್ಕೆ ತೆಂಗಿನಕಾಯಿ ಹಾಕಲ್ಲ, ಕೊಬ್ಬರಿ ಹಾಕಲ್ಲ. ಓಕೆ, ಏನು ಹಾಕಲ್ಲ. ಇದೇನೆ ಅಲ್ಲಿ ಗೋಡಂಬಿಗಳು. ಗೋಡಂಬಿ ನಾರ್ತ್ ಇಂಡಿಯನ್ ಗ್ರೇವಿ ಇದು. ಓಹೋ, ನಾರ್ತ್ ಇಂಡಿಯನ್ ಗ್ರೇವಿಗೆಲ್ಲ ಇದೇನೆ ಹಾಕೋದು. ಓಕೆ, ಇದು ಆಯ್ತು ಚಂದ್ರಪ್ಪ. ಇದು ಇನ್ನು ಸ್ವಲ್ಪ ಅದು ಬೇಯ್ತಾ ಇದ್ರು ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಆ ಗುಳ್ಳೆಗಳೆಲ್ಲ ಕಡಿಮೆ ಆಗೋಯ್ತು. ಕಡಿಮೆ ಆಗಿ
ಹಾಕ್ಬಿಡ ಅದಕ್ಕೆ. ಬೇಡ ಇದು ಸಪ್ರೇಟ್ ಆಗಿರ್ಬೇಕು. ಇಲ್ಲಿ ಬಿಸ್ಕೆಟ್ ತರ ಆಗ್ಬಿಡಿದ್ಯಲ್ರಿ ಚಂದ್ರಪ್ಪ. ಅದು ತಿನ್ಬೇಕಾದ್ರೆ ಹೆಂಗಿರುತ್ತೆ ನೋಡಿ. ಅವ್ರು ಚೆನ್ನಾಗಿರುತ್ತೆ. ಇದೇ ಸ್ವಲ್ಪ ಎಣ್ಣೆ ಹಾಕ್ಬೋದಾ? ಹಾಕೊಂಬಿಡಿ. ಬಿಸಿ ಯಾವ್ದಿದ್ರೇನಂತೆ. ಓಕೆ, ಎಣ್ಣೆ ಬಿಸಿ ಆಗಿದೆ, ಹಾಕೋಬಹುದು. ಬಿಸಿ ಆಗಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಕಿ ಸರ್. ಗಟ್ಟಿ ಗ್ರೇವಿ ಅಲ್ಲ ಇದು? ಗಟ್ಟಿ ಗ್ರೇವಿ. ಗಟ್ಟಿ ಗ್ರೇವಿ. ಇದೂ ಚಪಾತಿ ಪೂರಿಗೆ ಅಷ್ಟೇ. ರುಮಾಲ್ ರೋಟಿಗೆ ಚೆನ್ನಾಗಿರುತ್ತೆ. ರುಮಾಲಿ ರೊಟ್ಟಿಗೆ, ಪರೋಟಾಗೆ. ಈ ರೀತಿ ಮಸಾಲೆ ಹಾಕೋತಾ ಇದ್ದೀನಿ. ಹಾಕಿ ಸರ್. ಚೆನ್ನಾಗಿ ಫ್ರೈ ಮಾಡಿರೋಂಥ ಮಸಾಲೆ ಇದು. ಫ್ರೈ ಆಗಿರೋದನ್ನ ರುಬ್ಕೊಂಡಿದ್ದೀವಿ ನೋಡಿ. ಯಾವ ವೈಟ್ ಕಲರ್ ಬರುತ್ತೆ, ರಿಚ್ನೆಸ್ ಇರುತ್ತೆ. ರಿಚ್ನೆಸ್ ಬಂತು ಅಂದರೆ ಅಲ್ಲಿ ಗೋಡಂಬಿ ಹಾಕಿರ್ತೀವಿ ಅಂತ. ನಾರ್ತ್ ಇಂಡಿಯನ್ ಡಿಶ್ಗೆಲ್ಲ ಗೋಡಂಬಿ ಹಾಕ್ತಾರೆ. ರಿಚ್ ಗ್ರೇವಿ ಸಿಗುತ್ತೆ. ರುಮಾಲಿ ರೋಟಿಗೆ ಹೇಳಿ ಮಾಡಿಸಿದಂತಹ ಗ್ರೇವಿ ಇದು. ಇದಕ್ಕೆ ನಾವು ಕಲರು ಯಾವ ಕಲರ್ ಬೇಕಾದ್ರೆ ಹಾಕೋಬಹುದು. ಓಕೆ, ಅವ್ರು ಬೇಕಂದ್ರೆ. ಓಕೆ, ಬಿಡಿ. ಎಲ್ಲೋ ಹಾಕ್ತೀರಾ? ಎಲ್ಲೋ ಹಾಕ್ತೀನಿ. ಹಾಕಿ. ಬಟ್ ಹಿಂಗೂ ಚೆನ್ನಾಗಿರುತ್ತಪ್ಪ ನೋಡಿ. ವೈಟ್ ಚೆನ್ನಾಗಿರಲ್ಲ. ಎಣ್ಣೆ ಬಿಡ್ತಾ ಇದೆ ನೋಡಿ. ಹಾಕಿ ಬೇಗ ಹಾಕಿ. ಓಕೆ ಸರ್. ಕಲರ್ ಬಂತು. ಎಸ್. ಸ್ವಲ್ಪ ನೀರು ಹಾಕೊಳ್ಳಿ. ಗಟ್ಟಿ ಆದ್ರೆ ಇದು ಹಾಕಿದ್ರೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ನೀನ್ ಹಾಕೋದಿದೆ ಎಲ್ಲ ಹಾಕಾಯ್ತಾ? ಉಪ್ಪು ಹಾಕಿ. ಉಪ್ಪು ಬಿಡಿ. ಇದೊಂದು 2 ನಿಮಿಷ ಬೇಯಬೇಕು ಚೆನ್ನಾಗಿ. ಕುದಿ ಬಂದು ಸೈಡಲ್ಲಿ ಎಲ್ಲ ಎಣ್ಣೆ ಬಿಡಬೇಕು. ಓಕೆ. ಇದು ಬಂದು ನಮಗೆ ನಾಟಿ ಸ್ಟೈಲ್ ತಗೊಂಡ್ರೆ ಇದನ್ನ ಚಾಪ್ಸ್ ಮಾಡ್ತೀವಿ ನೋಡಿ. ವೈಟ್ ಚಾಪ್ಸ್. ಅದೇ ಮಸಾಲೆನೇ ಇದು. ಓಕೆ. ಬೇಬಿ ಗೋಡಂಬಿ ಒಂದು ಎಕ್ಸ್ಟ್ರಾ ಹಾಕೋತೀವಿ ಅಷ್ಟೇ. ಓಕೆ. ಅದಕ್ಕೂ ಗೋಡಂಬಿ ಹಾಕ್ತಾರೆ. ವೈಟ್ ಚಾಪ್ಸ್ಗೆಲ್ಲ ಗೋಡಂಬಿ. ಕೊಬ್ಬರಿ ಹಾಕ್ಬೋದು, ಕಾಯಿ ಹಾಕ್ಬೋದು, ಇಲ್ಲ ಗೋಡಂಬಿ ಹಾಕ್ಬೋದು. ಗೋಡಂಬಿ ಬಿದ್ದಿದ ಕಡೆ 250 ರೂಪಾಯಿ ಆಯ್ತು ಗ್ರೇವಿ ಇತ್ತ ಇದೆ. ಹಾಕಿ. ಚೆನ್ನಾಗಿ ಎಣ್ಣೆನಲ್ಲಿ ನಾವು ಕಾರ್ನ್ಫ್ಲವರು ಮತ್ತೆ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡಿದೀವಿ. ಎಣ್ಣೆಲಿ ಕರ್ದಿದೀವಿ ಅದನ್ನ. ಇವಾಗ ನೋಡಿ ಇದು ರುಮಾಲಿ ರೊಟ್ಟಿ ಜೊತೆ ತಿನ್ ನೋಡಿ ಹೆಂಗಿರುತ್ತೆ ಅಂತ. ಈ ಬಟಾಣಿ ಇದೆಲ್ಲ ಅವನ ಟೈಮಲ್ಲಿ ಬೆಲೆ ಜಾಸ್ತಿ ಆಗ್ಬಿಡ್ತದೆ. ರೈಟ್ ಇದನ್ನ ಹಾಕ್ಬಿಡೋದಾ? ಇಂಥದ್ದು ಹಾಕ್ಬಿಟ್ಟು ಗ್ರೇವಿ ಮಾಡ್ಕೋಬೋದು. ಎಲ್ಲ ಮದುವೆಯವ್ರ ಸ್ಟೈಲೇ ಬೇರೆ ಬಿಡ್ರಿ ಚಂದ್ರಪ್ಪ. ಅದು ಯಾರು ಬೀಟ್ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಕರ್ದಿರೋದು. ಕರ ಅಂತ ಇರಬೇಕು. ನಾವೇನ್ ಮಾಡ್ತೀವಿ ಈ ತರ ಹಾಕಲ್ಲ. ಇವಾಗ ನಾವು ಇಲ್ಲಿ ಹಾಕಿದೀವಿ. ನಾವು ಮದುವೆ ಮನೇಲಿ ಮಾಡಿದಾಗ ಹಾಕಲ್ಲ. ಇದನ್ನ ಹಂಗೆ ಕರ್ದಿಟ್ಕೊಂಡಿರ್ತೀವಿ. ಗ್ರೇವಿ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಆಯ್ತು. ಸರ್ವ್ ಮಾಡೋ ಟೈಮಲ್ಲಿ ನಾವು ಬಕೆಟ್ನಲ್ಲಿ ಒಂದಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಡಿಸ್ಕೊಂಡು ಹೋಗ್ತೀವಿ. ಇದಕ್ಕೆ ಹಾಕ್ಬಿಟ್ಟು ಏನಾಗುತ್ತೆ, ಆಫ್ ಮಾಡಿ. ಮತ್ತೆ ಎಷ್ಟು ಅದ್ಭುತವಾದಂತ ಗ್ರೇವಿ. ಅದ್ಭುತ. ಬೇಬಿಕಾರ್ನ್ ಕರಿ. ಓಕೆ. ರುಮಾಲಿ ರೊಟ್ಟಿ ಜೊತೆ ಬೇಬಿಕಾರ್ನ್ ಕರಿ, ಬೇಬಿಕಾರ್ನ್ ಮಸಾಲ ಏನ್ ಬೇಕಾದ್ರೆ ಅನ್ಕೋಬಹುದು. ಇದು ಒಳ್ಳೆ ರುಮಾಲಿ ರೊಟ್ಟಿಗೆ ಹೇಳಿ ಮಾಡಿಸಿದಂತ ಒಂದು ಅದ್ಭುತವಾದಂತ ಗ್ರೇವಿ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬೇಬಿಕಾರ್ನ್ ಮಸಾಲ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಉಪ್ಪು, ಅರಿಶಿನ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ನೀರು ಹಾಕಿ ಕಲಸಿ ಈ ಮಿಶ್ರಣದಲ್ಲಿ ಬೇಬಿಕಾರ್ನ್ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಬಾಣಲಿಗೆ ಎಣ್ಣೆ, ಕಾಳು ಮೆಣಸು, ಲವಂಗ, ಚಕ್ಕೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಗೋಡಂಬಿ ಪುಡಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ರುಬ್ಬಿದ ಮಸಾಲೆ, ಅರಿಶಿನ, ನೀರು, ಉಪ್ಪು ಹಾಕಿ ಕುದಿ ಬಂದ ಮೇಲೆ ಕರಿದ ಬೇಬಿಕಾರ್ನ್ ಹಾಕಿ ಮಿಕ್ಸ್ ಮಾಡಿದರೆ ಬೇಬಿಕಾರ್ನ್ ಮಸಾಲ ಸವಿಯಲು ಸಿದ್ಧ. ತುಂಬಾ ಗಟ್ಟಿನೇ ಆಯ್ತು ಗ್ರೇವಿ ಚಂದ್ರಪ್ಪ. ಅದು ಇನ್ನೂ ಸ್ವಲ್ಪ ಹೋಗ್ತಾ ಗಟ್ಟಿ ಆಗ್ತಾ ಇರ್ತದೆ. ಇನ್ನು ಗಟ್ಟಿ. ಇನ್ನು ಛತ್ರದಲ್ಲಿ ಮಾಡ್ಬೇಕಾದ್ರೆ ನಾವು ಲೂಸ್ ತೆಳ್ಳಗೆ ಮಾಡ್ಕೋತೀವಿ. ಏನ್ ಮಾಡ್ಕೋತೀರಾ? ತೆಳ್ಳಗೆ ಮಾಡ್ಬೇಕು ಅಂದ್ರೆ ನೀರು ಬಿಡ್ತೀರಾ? ನೀರು ಹಾಕಿ ತೆಳ್ಳಗೆ ಮಾಡ್ಕೋತೀವಿ. ನಾವು ಯಾವ ಲೆವೆಲ್ ಬೇಕು ನೋಡ್ಕೊಂಡು ಲೆವೆಲ್ ನಿಲ್ಸ್ಕೋತೀವಿ. ಓಕೆ. ನಾವು ಬೇಬಿಕಾರ್ನ್ ಹಾಕಿದಾಗ ಎಳ್ಕೊಳ್ಳುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ. ಅಂದ್ರೆ ನಾರ್ತ್ ಇಂಡಿಯನ್ ಗ್ರೇವೆಲ್ಲ ಜಾಸ್ತಿ ನೀರ್ ತರನು ಮಾಡಬಾರ್ದು. ಈ ತರ ಗಂಟ್ಕೊಂಡಾಗಿರ್ಬೇಕು. ಒಳ್ಳೆ ಗಟ್ಟಿ ಗ್ರೇವಿ. ಚಪಾತಿಗೂ ಮಾಡ್ಕೊಳ್ರಿ.
ಚಪಾತಿ ರೋಟಿ ಯಾವ ದೋಸೆ ತಿನ್ಬೋದು, ಪೂರಿ ತಿನ್ಬೋದು. ಗ್ರೇವಿ ಯಾವ್ದು ಬೇಕಾದ್ರೆ ಹಾಕೋಬೋದು. ಇದು ಒಳ್ಳೆ ಗ್ರೇವಿ. ವೆಜ್ ಅವ್ರಿಗಂತೂ ಬಾಯಿ ಚಪ್ಪಿಸ್ಕೊಂಡು ತಿನ್ಬೋದು. ಅದ್ಭುತ. ಯಾರು ಮಾಡಿಲ್ಲ. ಇವತ್ತೇ ನಾನು ನಿಮ್ಮ ಮೇಲೆ ಪ್ರಯೋಗ ಮಾಡಿರೋದು ಇದು. ನಾನು ಮಾಡಿ ಹೇಗೆ ಬರುತ್ತೆ ನೋಡಿದ್ದೀನಿ. ಇವತ್ತು ನಿಮಗೆ ಶೋಯಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಶುಂಠಿ ಜಾಸ್ತಿ ಆಯ್ತು ನಮ್ಗೆ ಸಜೆಷನ್. ಅದು ಬಿಟ್ರೆ ಶುಂಠಿ ಜಾಸ್ತಿ ಇದ್ದರೆ ಜೀರ್ಣಕ್ಕೆ ಒಳ್ಳೇದು. ಒಂದು ಲೆಕ್ಕದಲ್ಲಿ ಒಂಚೂರು ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ. ಶುಂಠಿ ಜಾಸ್ತಿ ಇದ್ರೆ ತೊಂದರೆ. ಮೆಣಸಿಗೆ ಜಾಸ್ತಿ ಆದರೆ ಕಷ್ಟ. ಎದೆ ಉರಿ, ಕುತ್ತಿಗೆ ಉರಿ ಬರುತ್ತೆ, ಹೊಟ್ಟೆ ಉರಿ ಬರುತ್ತೆ. ಶುಂಠಿ ಜಾಸ್ತಿ ಆದರೆ ಜಲ್ದಿ ನಾವು ತಿಂದಂಥ ತಿಂಡಿಗಳು ಜೀರ್ಣ ಆಗುತ್ತೆ. ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಶುಂಠಿ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬ ಸಖತ್ತಾಗಿದೆ ಗ್ರೇವಿ. ಒಳ್ಳೆ ಗಟ್ಟಿ ಗ್ರೇವಿ. ಈ ಥರ ಗ್ರೇವಿ ಬೇಕು ಅಂತ ಕಾಯ್ತಾ ಇದ್ದೆ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಪ್ಪನವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಅಡುಗೆ ಮನೆಯನ್ನ ನಾವು ಗುಡ್ಸ್ಕೋಬೇಕಂದ್ರೆ ಗಾಲ ಪರ್ಕೆಗಳನ್ನೇ ಬಳಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಜಿ ಬರ್ತಾ ಇದ್ದಾರೆ. ಅದ್ಭುತವಾದಂತ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿನ ಕರಿತಾ ಇದೀವಿ. ಗುರುಜಿ ಅವರೇ, ಬನ್ನಿ ಗುರುಜಿ. ಸವಿ ಸವಿ ನೆನಪು, ಸಾವಿರ ನೆನಪು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಗೆಳೆಯರೆಲ್ಲ ಬಂದಿದ್ದಾರೆ. ಇವ್ರ ಪರಿಚಯ ನೀವು ಮಾಡ್ಕೊಡ್ಲೇಬೇಕು. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ನೋಡಿದ್ದು, ಜೊತೆಗೆ ಸುಮಾರು ವರ್ಷಗಳ ಹಿಂದೆ ಓದಬೇಕಾಗಿರುವಂಥ ಪರಿಚಯ ಹಂಗೆ ಬೆಳ್ಕೊಂಡು ಬಂದಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಆತ್ಮೀಯ ಗೆಳೆಯರೆಲ್ಲ ಬಂದಿದ್ದಾರೆ. ಮೊದಲನೇದಾಗಿ ಇವ್ರ ಹೆಸರು ಕಾಶಿ ವಿಶ್ವನಾಥ, MV ಕಾಶಿ ವಿಶ್ವನಾಥ ಅಂತೇಳಿ. ಹೆಂಗಪ್ಪ ಗೊತ್ತಾಯ್ತು? 500 ಎಪಿಸೋಡ್ ಆಯ್ತು ಅಂತ ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ. Okay. ಈ ರೀತಿ ಎತ್ತರ ಬೆಳೀತಾ ಇರೋದನ್ನ ನೋಡ್ತಾ ಇದ್ವಿ. ಇಲ್ಲಪ್ಪ, ಎತ್ತರ ಇಲ್ಲಿ ಬೆಳೆಸಿದ್ದೀನಿ. ಇಲ್ಲ, ಬಹಳ ಸಂತೋಷ ಆಯ್ತು ಇವೆಲ್ಲ ನೋಡ್ತಾ. ನಿಮ್ಮ ಒಂದು ರೆಕಗ್ನಿಷನ್ ಎಲ್ಲ ಚೆನ್ನಾಗಿದೆ. ನಿನ್ನ ಒಂದು ಪರಿಶ್ರಮದಿಂದ ಈ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಸ್ಕೂಲಲ್ಲಿ ಇದ್ದಾಗ ಇವನು ಯಾವಾಗ ಮೊದಲನೇ ಲೀಡರ್ ಇರ್ತಾ, ನಾನು ಸೆಕೆಂಡ್ ಲೀಡರ್ ಆಗಿ ಅದು ಯಾವಾಗ ನಾನು ನೆನೆಸ್ಕೊತಾ ಇರ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಾಶಿ. ಎರಡನೇದಾಗಿ ಮನ್ರಾಮ್ ಸಿಂಗ್ ಅವರು ನಮ್ಮ ಜೊತೆನೆ ಓದಿದ್ದು, ಈಗ ಒಂದು ದೊಡ್ಡ ಕಂಪ್ನಿಲಿ ಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತೊಳಿ ಸರ್. ಲೈ ಮಾತಾಡ, ಏನಾದ್ರು ಲವ್ ಒಳ್ಳೆ ಕಥೆ ಅಲ್ಲ, ಭಯ ಬಿಡ್ಬೇಡ ಕಣ, ಮಾತಾಡಲ್ಲ ಕಡಿಮೆನೆ. ಓಕೆ. ಬಟ್ ಈ ಒಂದು ಸಂತೋಷದ ಸಮಯದಲ್ಲಿ ಒಂದು ಹೇಳೋದೇನಂದ್ರೆ, ನಮ್ಮ ಮುರಳಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಸಕ್ಸಸ್ ಆಗಿ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದಾನೆ. ತುಂಬ ಜನಪ್ರಿಯವಾದ ಒಂದು ಕಾರ್ಯಕ್ರಮ ಇದಾಗಿದೆ. ನಾನು ಇವಾಗಲೂ ಮುರಳಿ ಮತ್ತು ನಮ್ಮ ಫ್ರೆಂಡ್ಸನ್ನು ನೋಡಿದ್ರೆ ನಮ್ಮ ಹೈಸ್ಕೂಲು ದಿವಸಗಳು ಜ್ಞಾಪಕ ತುಂಬ ಬರುತ್ತೆ. ತುಂಬ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ. ಇನ್ನೊಂದ್ಸರಿ ಹೋಗೋಣ ಹೈಸ್ಕೂಲ್ಗೆ. ಓಕೆ, ಮೊದಲನೇದಾಗಿ ರೋಸಿ ಅಲ್ರಿ ಇವನ ಹೆಸರು ರೀ, ತೇಜಸ್ವಿನಿ ಅಂತ ಇವನ ಹೆಸರು. ಅದೇನೋ ತೇಜಸ್ವಿನಿಗೆ ಯಾವಾಗ ರೋಸಿ ಅಂತ ಗೊತ್ತಿಲ್ಲ, ನಾವು ರೋಸಿ ಅಂತೀವಿ ಅಷ್ಟೇನೆ. ರೋಸಿ ಅಂತ ನೀವು ಕರೆಯೋಕ್ಕೆ ಕಾರಣ ಏನಂದರೆ, ನಿಮ್ಮ ಜೊತೆ ಇನ್ಸ್ಟಿಟ್ಯೂಟಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ವರ್ಟಿಕಲ್ ಅಂತ ಒಬ್ಬ ಇದ್ದ. ಇಟ್ಟಿದ್ದ ಹೆಸರು ರೋಸ್ ಅಂತ. ಎಲ್ಲರೂ ಪ್ರೀತಿಯಿಂದ ನಂಗೆ ರೋಸಿ ಅಂತ ಕರೀತಾರೆ. ಅದು ಹುಡುಗಿ ಹೆಸರು ಅಂತ ಗೊತ್ತಿದ್ರು ನಾನು ತಿರಸ್ಕರಿಸಲ್ಲ, ಯಾಕೆಂದ್ರೆ ನೀವೆಲ್ಲ ಪ್ರೀತಿಯಿಂದ ಕರಿತೀರಾ. ಅದು ನಂಗೆ ನಿಜವಾಗೂ ಸಂತೋಷನೇ ಕೊಡ್ತಾ ಇದೆ. ನನ್ನ ಹೆಸರು ತೇಜಸ್ವಿ ಅಂತ. ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ನಿಮ್ಮ ಜೊತೆ ನಾನು ಮಿಂಗಲ್ ಆದಾಗಿಂದ ಮುರಳಿಯರ ಹೃದಯ ಎಷ್ಟು ವಿಶಾಲವಾಗಿದೆ ಅಂದರೆ, ನಾನು ಮಧ್ಯಕಾಲದಲ್ಲಿ ನಿಮ್ಮ ಜೊತೆಲೆಲ್ಲ ಬೆರೆತರು ನನ್ನ ಇದುವರೆಗೂ ಯಾವ ಫಂಕ್ಷನಲ್ಲೂ ಯಾವ ಒಂದು ಕಾರ್ಯಕ್ರಮದಲ್ಲೂ ನನ್ನ ಬಿಟ್ಟು ನೀವು ಮಾಡಿಲ್ಲ. ಐ ಆಮ್ ಸೋ ವೆರಿ ಹ್ಯಾಪಿ. ಎಲ್ಲದಕ್ಕಿಂತ ಹೆಚ್ಚಿನ ಖುಷಿ ಏನಂದರೆ, ಇಂಥ ಸೆಲೆಬ್ರಿಟಿ ಒಬ್ಬರು ನಮ್ಮ ಜೊತೆ ಇದ್ದಾರಲ್ಲ, ಖುಷಿ. ಮಗಳು ಬೇಜಾರು ಮಾತಾಡ್ತಾರಪ್ಪ, ಇವರು ಕಡಿಮೆ ಮಾತಾಡ್ತಾರೆ ಅನ್ಕೊಂಡಿದ್ದೆ. ಸ್ಕ್ರಿಪ್ಟ್ ಬರ್ಕೊಟ್ಟಾಗ ಮಾತಾಡ್ತಾ ಇದ್ದಾರೆ. ಕರ ಎಮ್ಮೆ ಕರ ಅಂತೆಲ್ಲ ರೇಗಿಸ್ತಾ ಇದ್ವಿ. ಪ್ರಭಾಕರ ಬಂದಿದ್ದಾನೆ. ಅವ್ನಿಗೆ ಸ್ವಲ್ಪ ದಿನ ಗಂಟ್ಲು ಹೋಗ್ಬಿಟ್ಟಿತ್ತು. ನಿಮ್ಗೆ ಅದು ಮಜಾ ಗೊತ್ತಿಲ್ಲ, ಮಾತಾಡೋಕ್ಕೆ ಬರ್ತಾರೆ. ಯಾವಾಗಲೂ ಪಣೆ ಅಂತಾರೆ ಅವ್ನು ಮಾತೇ ಬರ್ತಾರಿಲ್ಲ. ಇವತ್ತೇನೋ ಮಾತಾಡ್ತಾ ಇದ್ದಾನೆ. ಹೇಳಲು ಏನು ಮಾಡ್ಕೊಂಡಿದ್ಯಾ ನೀನು? ಏನು ಮಾಡ್ಕೊಂಡಿದ್ಯಾ ನೀನು? ನಾನು ಆಟೋಮೊಬೈಲ್ ಅಲ್ಲಿ ಇದೀನಿ. ಓಕೆ, ಇದನ್ನೇ ಹೇಳ್ತೀಯ ನನ್ನ ಮಗ. ಆಟೋ ನೋಡ್ಲಿಲ್ಲ, ಮೊಬೈಲ್ ನೋಡ್ಲಿಲ್ಲ. ಬಾ, ಮನೆಗೆ ಬಂದ್ರೆ ಎಲ್ಲ ನೋಡ್ಬೋದು. ಓಕೆ, ಮತ್ತೆ ನೀನ್ ಸಮಾಚಾರ? ನಿನ್ನ ಅಂತ ತುಂಬಾ ಜ್ಞಾಪಿಸ್ಕೊಂತ ಇರ್ತೀನಿ. ಓಕೆ. ನೀನ್ ನಮ್ಗೆ 10th ಅಲ್ಲಿ ಹೈಸ್ಕೂಲಲ್ಲಿ ನಮ್ಗೆ ಧೈರ್ಯ ಕೊಟ್ಟಿದ್ದೆಲ್ಲ ಈಗಲೂ ಜ್ಞಾಪಿಸ್ಕೊಂತ ಇರ್ತೀನಿ. ನೀನು ನಮಗೆ ಏನೋ ಕೆಲಸ ಸಿಕ್ಕಿಲ್ಲ ಅಂದರೆ, ಏನೋ ಮುರಳಿ ಅಂದರೆ ಬೀದಿ ನಾಟಕ ಮಾಡಿ ದುಡ್ಡು ಅಂದ್ಬಿಡ್ರು ಅಂತ ಹೇಳಿದ್ದು ನನಗೆ ಇನ್ನೂ ತಲೆಯಲ್ಲಿದೆ. ತುಂಬ ಸಂತೋಷ. ಅದನ್ನು ಮಾಡ್ದ. ಥ್ಯಾಂಕ್ ಯು ಬರ್ಬೇಕಾರ. ಥ್ಯಾಂಕ್ ಯು ಕಣ. ಜೊತೆಗೆ ಫ್ರೆಂಡ್ ಆಗಿ ನನ್ನ ಜೊತೆಗೆ ಇದ್ಬಿಟ್ಟಿದ್ದಾನೆ ಸುಧೀರ್ ಪರಿಚಯ ಮಾಡ್ಕೊಳ್ಳೇಬೇಕು. ಸಾಕಷ್ಟು ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನೇನು ರಿಲಯನ್ಸ್ ಕೂಡ ಜಾಯಿನ್ ಆಗಿಬಿಟ್ಟಿದ್ದಾರೆ. ನಮ್ಮ ಜೊತೆಗೆ ಬಂದಿದ್ದಾನೆ. ಅದೇನೋ ಬಾಕ್ಸ್ ಬೇರೆ ಹಿಡ್ಕೊಂಬಂದಿದ್ದಾನೆ. ಅದೇನು ಹಿಡ್ಕೊಂಬನ್ನೋ ಗೊತ್ತಿಲ್ಲ. ಹಬ್ ಸ್ಕ್ಯಾಂಡಿಂಗ್ ಇದ್ದಾನೆ, ಗೊತ್ತಿಲ್ಲ ಇವನು ಬಂದಿರೋದು ಯಾರಿಗೋ. ಹೇಳಪ್ಪ. ನಾವು ಈ ಸಂದರ್ಭ ಹೇಳೋದಂದ್ರೆ, ರಾಜಕೀಯ ತರ ಮಾತಾಡ್ದು ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ, ಲೇ ಲೋ ಏನೋ ಇದು ಅಪ್ಪಪ್ಪ ನೀವು ಮಾತಾಡಪ್ಪ.
ಮುರಳಿಯವ್ರ ಜೊತೆ ಓದಿ ಹೇಳ್ದ ಮುರಳಿ ಸೇರೋದೇ ಒಂದು ಆನಂದ ಅಂತ. ನಮ್ಮ ಪ್ರತಿ ಬೆಳಗಿಂದ ರಾತ್ರಿ ತನಕ ಜೊತೆಲಿದ್ದರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಆ ಥರ ಅಭಿಮಾನಿ, ಅವ್ರ ಅಭಿಮಾನಿ, ಮಿನ್ಸಾದರೂ ಕೂಡ ಅವರ ಅಭಿಮಾನಿ. ಇವತ್ತು ಜೀ ಕನ್ನಡ ವಾಹಿನಿ 500ನ ಕಂತು ಒಗ್ಗರಣೆ ಡಬ್ಬಿ 500 ಕಂತು ಮುಗಿಸಿ 1000 ಮುಂದುವರ್ತಿದೆ. ಅದಕ್ಕೆ ಅವರ ಎಫರ್ಟು. ಇವತ್ತು ನಮ್ಮ ಮನೇಲಿ ಒಂದು ಅಡುಗೆ ಮಾಡೋ ಅಂದರೆ ಏನು ಮಾಡಲಿ, ಯಾವ ತಿಂಡಿ ಮಾಡಲಿ, ನಾಳೆ ಏನು ಮಾಡಬೇಕು ಯೋಚನೆ ಮಾಡ್ತಾರೆ. ಇದಕ್ಕೆ ಸಾವಿರಾರು, ಇವತ್ತು 2-3 ಸಾವಿರ ಅಡುಗೆನ ತೋರಿಸ್ಕೊಟ್ಟಿದ್ದಾರೆ ಇಡೀ ದೇಶಾದ್ಯಂತ. ಅದಕ್ಕೆ ನಾವು ಮೆಚ್ಚುಗೆ ಅಭಿನಯಿಸಿ ನಮ್ಮ ಇಡೀ ಫ್ರೆಂಡ್ ಸರ್ಕಲೆಲ್ಲ ಸೇರಿ ಅವರು ಒಂದು ಚಿಕ್ಕ ಅಭಿನಯ ಮಾಡೋಣ ಅಂತ ಎಲ್ಲ ಇಲ್ಲಿ ಬಂದಿದ್ವಿ. ಗೌಡ, ಇವನ ಹೆಸರು ಗೊತ್ತಿಲ್ಲ ನಿಮ್ಗೆ ರೀ? ಅದ್ಭುತವಾದ ಹೆಸರು, ಫಕೀರ ಗೌಡ, ಗೌಡಪ್ಪ ಗೌಡ, ಶಿವನಗೌಡ ಇವನ ಹೆಸರು. ನಿಜವಾದ ಹೆಸರು ಇದು, ಫಕೀರ ಗೌಡ, ಗೌಡಪ್ಪ ಗೌಡ, ಶಿವನ ಗೌಡರ್ ಇವನ ಹೆಸರು. ಆದ್ರೂ ನಾವು ಗೌಡ ಗೌಡ ಅನ್ಕೊಂಡು ಗೌಡ ಮಾಡ್ಬಿಟ್ಟಿದೀವಿ. ತುಂಬಾ ಜನ ಗೊತ್ತಾಗಿಲ್ಲ ಫಕೀರ್ ಗೌಡನ ಇದೇನು ಸರ್ ಇದು ಅಂತಾರೆ. ಫಕೀರ್ ಗೌಡ, ಶಿವನ್ ಗೌಡ ಏನಿಲ್ಲ, ನಮ್ ಗೌಡ ಅವನು. ಹೆಂಗಿದಾರ ಪುಟ್ಟಿ? ಚೆನ್ನಾಗಿದ್ದಾರೆ. ಅದೇ ನಿಮ್ಮ ಹೆಂಡ್ತಿಪಾ? ಇರೋದು ಒಬ್ಬಳೇ ಹೆಂಡ್ತಿ. ಓಕೆ. ಮನೆಯಲ್ಲಿ ತುಂಬಾ ಇಷ್ಟಪಡ್ತಿರ್ತಾರೆ ಕಾರ್ಯಕ್ರಮ ಎಲ್ಲ ನೋಡ್ಬಿಟ್ಟು. ಓಕೆ. ನನ್ನ ಮಗ ಅಂತೂ ನಿಮ್ಮ ಶೂಟಿಂಗ್ ಬರಬೇಕು ಅಂತ ಕರ್ಕೊಂಬರ್ಬಾರ್ದೇನಾ? ಇವತ್ತು ಗುಂಡ್ರಿಗೂ ಈ ತರ ಬಂದಿದ್ದೀರಲ್ಲ? ಊರಿಗೆ ಹೋಗಿದ್ದಾನೆ. ಓಕೆ. ಟಿಪಿ 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 ಅಂತ ಕರಿತೀವಿ. ಟಿಪಿ ನಾಗರಾಜ ಅಂತ ಇವ್ರ ಹೆಸರು. ನಾವೆಲ್ಲ ಜೊತೆಗೆ ಓದಿದ್ದು. ನನ್ನ ಕಾಲೇಜ್ ಸೇರ್ಬೇಕಾದ್ರೆ ನಾನು ಅಪ್ಲಿಕೇಶನ್ನೇ ತಂದಿರಲಿಲ್ಲ. ನನ್ನ ಅಪ್ಲಿಕೇಶನ್ ತಂದು ಸೇರಿಸಿದೆ ಇವನು. ಮುರಳಿ ಕಾಲೇಜ್ ಸೇರೋಣ ಬಾಪ ಅಂತೇಳಿ ನನ್ನ ಅಪ್ಲಿಕೇಶನ್ ತಂದು ಫಿಲ್ ಮಾಡಿ ನನ್ನ ಕಾಲೇಜ್ ಸೇರಿಸೋಂಥವನೇ ನಮ್ಮ ನಾಗ. ಈಗ ಅವನು ಹೇಳಿ ನಾನು ಅಪ್ಲಿಕೇಶನ್ ತಂದು ಕೊಟ್ಟೆ ಅಂತ ಮುರಳಿ. ಆದರೆ ಅವ್ನು ಮಾಡಿದ್ದು ಏನು ಹೇಳಿಲ್ಲ. ಅವನು ಗೌರ್ಮೆಂಟ್ ಕೆಲಸಕ್ಕೆ ನನಗೆ ಅದು ಶಫಿ ಅಂತ ಒಬ್ಬರ ಹತ್ರ ನನ್ನ ಕೆಲಸಕ್ಕೋಸ್ಕರ ಎಷ್ಟು ಓಡಾಡಿದ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಆಮೇಲೆ ಅವನ ಕಾನ್ಫಿಡೆನ್ಸ್ ಲೆವೆಲ್ ಅವನದು ಅಷ್ಟೇ, ನಮಗೂ ಕಾನ್ಫಿಡೆನ್ಸ್. ನನಗೆ ಇಂಟು ಬಂದಿತ್ತು ಮೈಕೋಲಿ ಹಿಂದಿನ ದಿವಸ ಮುರಳಿ ಏನು ಬಂದು ನಮ್ಮ ಮುರಳಿ ಹತ್ರನೇ ಬರ್ತಿದ್ದೆ. ಮುರಳಿ ನೋಡ ಹಿಂಗಾಗಿದೆ. ಬಟ್ ಅವನ ಹತ್ರ ನಾನು ಲೆಟ್ರ್ ಅಂತ ತೋರಿಸಿದಾಗ ಕೆಲಸ ಸಿಗುತ್ತೆ ಹೋಗೋ, ಇವಾಗ ಏನು ಮಾತಾಡ್ತಾನೋ ಅದೇ ಸ್ಟೈಲಲ್ಲಿ ಕೆಲಸ ಸಿಗುತ್ತೆ ಹೋಗೋ ನಿನಗೆ, ಆ ಕಾನ್ಫಿಡೆನ್ಸ್ ಎಲ್ಲರಿಗೂ ತರಿಸ್ತಿದ್ದ. ಬಟ್ ಅವನಲ್ಲಿರೋ ಒಂದು ಕಾನ್ಫಿಡೆನ್ಸ್ ನಾನು ಗೊತ್ತಿದೆಯೋ ಗೊತ್ತಿಲ್ಲ, ಅವ್ನು ಬರ್ತಿರ್ಬೋದು. ಈ ನಮ್ಮ ಮುತ್ತವರ ಮನೆ ಗುರುಪೇಶ್ ಅವ್ರು ಚಿಕ್ಕಪ್ಪನ ಮನೆ ಗುರುಪೇಶ ಇದ್ದಾಗ ಏನೋ ನನ್ನ ಮಕ್ಕಳ ಕೊಂಪೆಗಳೆಲ್ಲ ನೀವು ಮನೆ ಕಟ್ಬಿಡ್ತೀರಿ, ಹೇಗೆ ಮಾಡ್ತೀರಿ ಅಂತ ಬೈತಿದ್ದ. ನಾನು ಹೇಳ್ತಿದ್ದೆ ಲೈ ಅವ್ನ ಮನೆನ ಕಟ್ಟೋ ಅನ್ಕೊಳೋ ಹಂಗೆ ಅಂತ. ಅವ್ನು ಹೇಳ್ತಿದ್ದ ಲೈ ನಾನು ಕಟ್ಟರೋ ಸದಾಶೀಲದಲ್ಲೇ ಮನೆ ಕಟ್ತೀನಿ ಕಣ, ಇಲ್ಲ ಕಟ್ಟೋದೆಲ್ಲ ಕಣ ಅಂತ. ಅವ್ನು ಆ ಕಾನ್ಫಿಡೆನ್ಸ್ ಇತ್ತು, ಆ ಪರಿಶ್ರಮ ಇತ್ತು, ಹಿಂಗೆ ಬೆಳೆದಿದ್ದಾನೆ. ಹಿಂಗೆ ಇನ್ನೂ ಚೆನ್ನಾಗಿ ಮುಂದೆ ಬೆಳೀಲಿ. ಇದು ಕಿರಿಕೆರೆಯಿಂದ ಬೆಳ್ಳಿತೆರೆಗೂ ಮುಂದಕ್ಕೆ ಹೋಗಲಿ, ಇನ್ನೂ ಚೆನ್ನಾಗಿ ಬೆಳೀಲಿ. ಆ ದೇವರು ಚೆನ್ನಾಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ. ಥ್ಯಾಂಕ್ ಯು ನಾಗ, ಥ್ಯಾಂಕ್ ಯು. ಓಕೆ, ಇವ್ರ ಹೆಸರು ಶ್ರೀನಿವಾಸ. ಯಾರು ಶ್ರೀನಿವಾಸ ಅಂತ ಕರೀಲ್ಲ, ಭೂತ್ಲಾಮ ಅಂತ ಕರೀತಾರೆ. ಸ್ವಲ್ಪ ನನಗೆ ಸ್ವಲ್ಪ ಫೋಕಸಲ್ಲಿ ನೋಡಿ. ಅವಾಗ ದಲೈ ಲಾಮ ಅವ್ರು ಬಂದಿದ್ರು, ಅವ್ರ ಪಕ್ಕ ಇವ್ರ ಥರನೇ ಒಬ್ರಿದ್ರು, ಅವ್ರ ಹೆಸರು ಭೂತ್ಲಾಮ ಅಂತ. ಓಕೆ, ಅವತ್ತಿಂದ ಇವರು ಭೂತ್ಲಾಮ ಅಂತ ಆದ್ರು. ಆದರೂ ಶ್ರೀನಿವಾಸು PWD ಒಳ್ಳೆ ಕೆಲಸದಲ್ಲಿದ್ದಾರೆ. ಹೇಳ್ಬೇಕಂದ್ರೆ ನಾವು ಮುರಳಿಯವರು 13ನೇ ವರ್ಷದಲ್ಲೇ ನಾವು ಸ್ಕೂಲ್ ಕ್ಲಾಸ್ಮೇಟಲ್ಲಿ ಸೇರ್ಕೊಂಡಿದ್ದೆಲ್ಲ. ಎಲ್ಲದಕ್ಕೂ ಅವ್ನು ಸಜೆಷನ್ ಕೊಡ್ತಾನೆ. ಅದರಿಂದ ಅವನ್ನ ಲೀಡ್ರ್ ಥರ ಮಾಡ್ತಿದ್ದೆ. ಮುಂದಕ್ಕೂ ಅದೇ ಥರ ನಾವು ಕಾಪಾಡ್ಕೊಂಡು. ಏನ್ರಿ ನಿಮ್ಮಲ್ಲೆಲ್ಲ ಏನು ಇಂಜಿನಿಯರ್ಗಳ? ಯಾರು ಡಾಕ್ಟ್ರ್ ಇಲ್ವಾ? ನಮ್ಗೆ ಒಬ್ಬನೇ ಒಬ್ಬ ಡಾಕ್ಟ್ರು, ಗೋವಿಂದ್ ಡಾಕ್ಟ್ರು. ಓಕೆ, ಬೇಜಾನ್ ಬರೆಯೋನು. ಏನು ಪೇಪರ್ ಕೊಟ್ಟರೆ ಒಂದು 8-10 ಪೇಜ್ ಬರೆಯೋನಪ್ಪ. ಅವತ್ತು ಏನ್ಕೊಂಡಿದ್ದೀವಿ ಡಾಕ್ಟರ್ ಆಗ್ಬಿಡ್ತಾರೆ ಅಂತ. ಫೈನಲ್ ಡಾಕ್ಟರ್ ಅದ. ನಮ್ಮ ಮುರಳಿ ಮೊದಲು ಫ್ರೆಂಡು, ಈಗ ನಮಗೆ ಸ್ವಲ್ಪ ರಿಲೇಷನ್ ಆಗಬೇಕು. ಹೌದಾ? ಆಗೋಯ್ತು ಅದನ್ನು. ಓಕೆ, ಥ್ಯಾಂಕ್ ಯು ಗೋವಿಂದಣ್ಣ. ಕಡೆಯದಲ್ಲ, ಇದು ಮೊದಲನೇದು ಮೃತ್ಯುಂಜಯ ಆಲಿಯಾಸ್ ಮುತ್ತ. ನಾವೆಲ್ಲ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಲ್ಲೂ ಜೊತೆಗೆ ಇರ್ತೀವಿ. ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಗೊತ್ತಿರಿ, ಏನಕ್ಕೆ ಹಿಂಗೆ ಇರ್ತಿದೆ? ಏನೋ ಒಂದು ಹೇಳ. ಇಲ್ಲ ಮುರಳಿ, ನೀವು ಅವತ್ತೂ ಲೀಡರನ್ನೇ, ಇವತ್ತು ನಮಗೆ ನೀನೇ ಲೀಡ್ರು. ಸೊ ನಿನ್ನ ಬಗ್ಗೆ ನಾನು ಏನು ಹೇಳಕ್ಕೂ, ಯಾಕಂತಂದ್ರೆ ನಿನ್ನ ಪಾದ್ರಸ್ ಬಗ್ಗೆ ಏನಾರು ಹೇಳಕ್ಕಾಗತ್ತಾ? ಥ್ಯಾಂಕ್ ಯು. ಇವರೆಲ್ಲ ನಮ್ಮ ಸ್ನೇಹಿತರು. ಇವ್ರನ್ನೆಲ್ಲ ಹಿಂಗೆ ಕರ್ಕೊಂಡ್ಬಂದು ನಾವು ಹತ್ರಿಕೆ ಸೇರ್ತಾರೆ. ಹೇಳಿದ್ದೆಲ್ಲ ಏನಾರ ಬರಂಗಿದ್ರೆ ನಿಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಬನ್ರೋ. ಶೂಟಿಂಗ್ ಎಲ್ಲ ನೋಡಿರಲ್ಲ, ಅಡುಗೆ ಮಾಡಕ್ಕೆ ಬರ್ದೇವ್ರು ಪರವಾಗಿಲ್ಲ, ಒಂದ್ಸರಿ ಕರ್ಕೊಂಬರೋ ಅಂತ ಹೇಳಿದ್ದೆ. ಯಾರು ಕರ್ಕೊಂಬಂದಿರೋ ಗೊತ್ತಿಲ್ಲ. ದಯವಿಟ್ಟು ಹಿಂಗೆಲ್ಲ ಬಂದು ಸೇರ್ಸಲ್ಲ. ನಿಮ್ಮ ಹೆಂಡತಿದಿನ ಕರ್ಕೊಂಬನ್ನಿ ಹೋಗ್ರಪ್ಪ ಪ್ಲೀಸ್. ಬನ್ನಿ. ಏನೋ ಅಲ್ಲಿಂದನೇ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಓಹೋ, ಟೇಸ್ಟಿಂಗ್ ಇಲ್ಲೇ ಶುರುನಾ? ದಿನ ನೀವು ಇಲ್ಲಿ ಮಾಡಿ ತಿಂದು ಬೇಜಾರಾಗಿರುತ್ತೆ. ಓಕೆ, ಮನೆಯಿಂದ ಮಾಡ್ಕೊಂಡು ನಿಮಗೋಸ್ಕರ ತಂದಿರೋದು, ನಿಮ್ಗೆ ಇಷ್ಟವಾಗಿರುವಂತ ಅನ್ನ ಸಾಂಬಾರು, ಫ್ರೈಡ್ ರೈಸ್. ಓಹೋ, ವೆಜ್ ಫ್ರೈಡ್ ರೈಸ್ ತಂದಿದ್ದೀರಾ? ಅವ್ನಿಗೆ ಗೊತ್ತು ನಾನು ವೆಜ್ ತಿನ್ನಲ್ಲ ಅಂತ, ಆದ್ರೂ ವೆಜ್ ಫ್ರೈಡ್ ರೈಸ್ ತರಿಸಿ ನೋಡಿ. ಎಷ್ಟು ಗಾಂಚಲಿ ಅವ್ನಿಗೆ ಗೋವಿಂದನ್ಗೆ. ಗೋಬಿ ಮಂಚೂರಿ ತಂದಿದ್ದೀನಿ ನಿಮಗೋಸ್ಕರ. ಊರಿ ನೀವು ಗೋಬಿ ಮಂಚೂರಿ ತರ್ಬೋದ್ರಿ? ನಿಮಗೆ ಈ ಚಪಾತಿ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ಕೊಂಡು. ಚಪಾತಿ ನಮ್ಮ ಹುಬ್ಳಿ ಕಡೆದು. ಇವ್ರದೆಲ್ಲ ಟೇಸ್ಟ್ ಮಾಡಬೇಕು ಅಂತ ತಂದ್ಬಿಟ್ಟಿದ್ದಾರೆ. ಚೂರು ಟೇಸ್ಟ್ ಮಾಡಲೇಬೇಕು, ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಇವತ್ತು ಓನ್ಲಿ ಟೇಸ್ಟಿಂಗ್ ಡೇ. ಗುರುಜಿ ಪಾಪ ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಗುರುಜಿ ಸಾರಿ, ಒಂದು ನಿಮಿಷ ತಾಳಿ. ಏನ್ರಿ ಭಾರತೀಯವ್ರೆ, ಏನ್ರಿ ಇದು? ಗೋಬಿ ಮಂಚೂರಿ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಮೋಸ್ಟ್ಲಿ ನಮ್ಮ ಫ್ರೆಂಡ್ಸ್ಗಳ ಎಲ್ಲ ತಾಯಂದಿರ ಕೈಲೂ ನಾನು ಊಟ ಮಾಡಿದ್ದೀನಿ. ಅವೆಲ್ಲ ನೆನೆಸ್ಕೊಂಡಾಗ ಇಲ್ಲೊಂದು ಕಡೆ ಖುಷಿ ಆಗುತ್ತೆ, ಮತ್ತೆ ಅದೇ ನೆನಪು ಬರ್ತಾ ಇದೆ. ಮುರಳಿಗೆ ತುಂಬ ಆಶೆ ಆಗಿರ್ಬೋದು, ನಾವೆಲ್ಲ ಏನಕ್ಕೆ ಈಗ ಬಂದಿದ್ದೀವಿ ಏನಕ್ಕೆ ಅಂತ ಹೇಳ್ಬಿಟ್ಟು. ಏನಿಲ್ಲ, 500 ಎಪಿಸೋಡ್ ದಾಟಿದೆಯಲ್ಲ, ಒಗ್ಗರಣೆ ಡಬ್ಬೆ 500 ಎಪಿಸೋಡ್ ದಾಟಿ, ಅದೇ ಸುದ್ದಿ ಹೇಳ್ದಂಗೆ ಇನ್ನು 1000 ಎಪಿಸೋಡ್ವರೆಗೂ ಮುನ್ನುಗ್ಗಿ ತರುವ ಈ ಸಂದರ್ಭದಲ್ಲಿ ಒಂದು ಪುಟ್ಟ ಒಂದು ಸನ್ಮಾನ ಇಟ್ಕೊಳ್ಳೋಣ ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳಿದಾಗ ಸನ್ಮಾನ ಮಾಡೋದಕ್ಕಂತ ಇವತ್ತು ಇಲ್ಲಿ ಬಂದು ಎಲ್ಲರೂ ಸೇರಿದ್ದೀವಿ. ದಯವಿಟ್ಟು ಎಲ್ಲೆಲ್ಲೋ ಸಾಕಷ್ಟು ಸನ್ಮಾನಗಳು ಅವಾರ್ಡ್ಗಳೆಲ್ಲ ಬಂದಿರೋದಕ್ಕಿಂತ ಅದ್ಭುತವಾದಂಥ ಖುಷಿ ಆಗ್ತಿರೋದು ಇವತ್ತು. ಯಾಕಂದರೆ ಯಾರು ಸನ್ಮಾನ ಮಾಡ್ತಾ ಇರೋದು? ನಮ್ಮ ಹುಡುಗರು ರೀ. ಥ್ಯಾಂಕ್ ಯು ಎಲ್ರಿಗೂ ಸಹ. ಥ್ಯಾಂಕ್ ಯು ಕಣ್ರ, ಇವೆಲ್ಲ ಬೇಕಿತ್ತ ನಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಮಸ್ತೆ, ಶ್ವೇತಾ. ಶ್ವೇತಾ, ಎಲ್ಲಿಂದ ರೀ? ರಾಜರಾಜೇಶ್ವರಿ ನಗರ. ಏನ್ ಮಾಡ್ಕೊಂಡಿದ್ದೀರಾ ಶ್ವೇತಾ ಅವ್ರೆ? ನಾನು ಮಗಳ ನೋಡ್ಕೊಂಡು ಮನೇಲಿ ಇದ್ದೀನಿ ಸದ್ಯಕ್ಕೆ. ವರ್ಕ್ ಮಾಡ್ತಿದ್ದೆ. ಎಲ್ಲಿ ಕೆಲಸ ಮಾಡ್ತಿದ್ರಿ? ಇನ್ಫೋಸಿಸ್ ಅಲ್ಲಿ. ಇನ್ಫೋಸಿಸ್ ಕೆಲಸ ಬಿಟ್ಬಿಟ್ರಾ? ಹಾ. ತಿರ್ಗಾ ಜಾಯ್ನ್ ಆಗ್ಬೋದಾ? ಇಲ್ಲ, ಆಕ್ಚುಲಿ ಮದ್ವೆ ಆಗ್ತಿದಂಗೆನೆ ಕೆಲಸ ಬಿಟ್ಟೆ ನಾನು. ಯಾಕ್ರಿ? ನಾನು ಸಿಂಗಾಪುರ್ ಅಲ್ಲಿ ಇದ್ದೆ ಒಂದು 3 years. ನನ್ನ ಹಸ್ಬೆಂಡ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಓಕೆ. ಅಲ್ಲಿ ಬ್ಲಾಕ್ ಬೆರಿನಲ್ಲಿ. ಓಕೆ. ಸೊ ಆಮೇಲೆ ನಾವು ಈ ರೀಸೆಂಟ್ ಆಗಿ ಬಂದ್ವಿ. ಆಮೇಲೆ ಮಗಳು. ಸೊ ಹಂಗಾಗಿ ಟಚ್ಚೇ ಹೋಯ್ತು. ಕೆಲಸ ಮಾಡೋ ಪ್ರಮೇಯನೇ ಬರ್ಲಿಲ್ಲ ಇನ್ನು. ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ, ಕೆಲಸ ಮಾಡೋ ಪ್ರಮೇಯನೇ ಬಂದಿಲ್ಲ. ಇಂಟ್ರೆಸ್ಟ್ ತುಂಬಾ ಇದೆ. ಸುಮ್ಮನೆ ಮಗಳನ್ನ ಬೆಳೆಸಿ. ಮಗಳ ಹೆಸರೇನು? ಸ್ವರ. ಸ್ವರ. ಓಕೆ. ಎಷ್ಟು ವರ್ಷ ಮಗಳಿಗೆ? ಈಗ ಜಸ್ಟ್ 1 year ಆಯ್ತು. ವೆರಿ ಗುಡ್ ಮೇಡಮ್. ಯಜಮಾನ್ ಹೆಸರೇನು? ನವೀನ್. ನವೀನ್, ನಮಸ್ಕಾರ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದಾರೆ? ಮೈಂಡ್ ಟ್ರೀ ಕೆಲಸ ಮಾಡ್ತಾರೆ. ಇಲ್ಲೇ ಗ್ಲೋಬಲ್ ವಿಲೇಜ್ ಹತ್ರ. ಹತ್ರ. ಓಕೆ, ವೆರಿ ಗುಡ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ನೀವು? ಇವತ್ತು ಮೆಂತ್ಯ ಕಡುಬು ಮಾಡ್ತಾ ಇದೀನಿ. ಏನ್ರಿ ಅದು? ಮೆಂತ್ಯ ಕಾಳಿಂದು, ಮೆಂತ್ಯ ಸೊಪ್ಪಲ್ಲ. ಓಕೆ. ಕಾಳನ್ನು ಉಪಯೋಗಿಸ್ಕೊಂಡು ಕಡುಬು. ರವೆನಲ್ಲಿ ಯಾವತ್ತಾದ್ರೂ ಕಡುಬು ತಿಂದಿದ್ದೀರಾ? ಆ ತರ ಟ್ರಯಲ್ ಎಲ್ಲ ನಾ ಮಾಡಕ್ಕೆ. ಸೊ ಇದು ರವೆ ಜೊತೆಗೆ ಮೆಂತ್ಯ ಕಡುಬು ಅಂದ್ರೆ ಮೆಂತ್ಯ ಕಾಳು ಮಿಕ್ಸ್ ಮಾಡಿ ಮಾಡುವಂತದ್ದು. ಓಕೆ, ಆ ರವೆ ಕಡುಬನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಶ್ವೇತಾ. ಮೆಂತ್ಯ ಕಡುಬು ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ, ರವೆ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತುಪ್ಪ, ಉಪ್ಪು. ಇಷ್ಟಿದ್ರೆ ಸಾಕಾ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದ್ ಬೌಲ್ ಬೇಕು ಮಿಕ್ಸ್ ಮಾಡ್ಕೊಳಕ್ಕೆ. ಮಿಕ್ಸ್ ಮಾಡಕ್ಕೆ ನಾನು ಇಲ್ಲಿ ಮಿಕ್ಸ್ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದೀನಿ. ಏನ್ನ? ಇದು ಮೆಂತ್ಯ ಕಾಳು, ಓಕೆ, ಜೀರಿಗೆ, ಓಕೆ, ಬೆಳ್ಳುಳ್ಳಿ. ತೋರಿಸಿ, ಎಷ್ಟು ಬೇಯಿಸಿದೀರಾ? ಮೆತ್ತಗಾಗ್ಬಿಡಿದ್ಯಾ? ಮೆತ್ತಗೆ ಆಗ್ಬೇಕು ಆಕ್ಚುಲಿ. ಮೆಂತ್ಯ, ಜೀರಿಗೆ, ಬೆಳ್ಳುಳ್ಳಿನ ಹಾಕಿ ಕೂಗಿಸ್ಬಿಟ್ಟಿದ್ದೀರಾ? ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ. ಆಗ್ಬೇಕು. ಅದು ಏನ್ ಆಗ್ಬೇಕೋ ತಿನ್ನೋರು ನಾವು ತಾನೇ ಹಾಕಿ. ಇಷ್ಟು ಉಪಯೋಗಿಸೋ ನೆಸೆಸಿಟಿ ಇಲ್ಲ. ಎಷ್ಟು ಉಪಯೋಗಿಸ್ಕೊಳ್ತೀರಾ ಅಷ್ಟು ಮಾತ್ರ ಹಾಕಿ. ಬಟ್ ಇದ್ರದ್ದು ನೀರ್ ಮಾತ್ರ ತುಂಬಾ ಮುಖ್ಯ. ಯಾಕಂದ್ರೆ ಅದ್ರಲ್ಲಿ ತುಂಬಾ ಬಿಟ್ಕೊಂಡ್ಬಿಟ್ಟಿರುತ್ತೆ ಕೂಗ್ಸುವಾಗ. ಅದ್ ಬೇಕೇ ಬೇಕು ಆ ನೀರು. ಅಯ್ಯಯ್ಯೋ. ಎಕ್ಸ್ಟ್ರಾ ನಾವು ನೀರು ತಗೊಳ್ಬೇಕಾಗತ್ತೆ ಕಲಸುವಾಗ. ಓಕೆ. ಆದ್ರೆ ನೀರ್ ಮಾತ್ರ ಚೆಲ್ಲೋ ಹಾಗಿಲ್ಲ. ಮೆಂತ್ಯ ಮತ್ತೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿದ್ದೀರಾ. ಅದು ಮೆತ್ತಗಾಗಿದೆ. ಇವಾಗ ರವೆ ಹಾಕೊಳ್ತಾ ಇದ್ದೀರಾ? ಹೌದು. ಇದು ಹುರಿದಿರಬಾರ್ದು ರವೆ, ಸಣ್ಣದಾಗಿ, ಸಣ್ಣ ರವೆ ಅಂತಾರಲ್ಲ, ಉಪ್ಪಿಟ್ಟು ರವೆ, ಅದು. ಓಕೆ ಓಕೆ. ಅಂದ್ರೆ ಕೆಲವ್ರಿಗೆ ಕಹಿ ಇಷ್ಟ ಆದ್ರೆ ಇದು ಚೆನ್ನಾಗಿರುತ್ತೆ. ನೀನ್ ಯಜಮಾನ್ರ ಕಹಿ ಇಷ್ಟನಾ? ಇಲ್ಲ, ಆಕ್ಚುಲಿ ಇದು ಅಮ್ಮ ಹೇಳ್ಕೊಟ್ಟಿದ್ ನನ್ಗೆ. ಓಕೆ. ಇದನ್ನ ಕಡುಬು ಇಷ್ಟ ಇಲ್ಲ ಅಂದ್ರೆ ರೊಟ್ಟಿ ತರ ಮಾಡ್ಬೋದು. ನನ್ನ ಯಜಮಾನ್ರು ರೊಟ್ಟಿ ಆದ್ರೆ ತಿಂತಾರೆ, ಕಡುಬು ಆದ್ರೆ ಅಷ್ಟು ಇಷ್ಟ ಪಡಲ್ಲ. ಬಟ್ ಇದು ಮೇನ್ ಆಗಿ ಕಡುಬು ತರ ಮಾಡೋದು. ಓಕೆ. ಇದಕ್ಕೆ ಏನೇನ್ ಮಾಡ್ತೀರಾ ನೀವು ಕಾಂಬಿನೇಷನ್ ಕಡುಬ್ಗೆ? ಇದಕ್ಕೆ ಚಟ್ನಿ ಮಾಡ್ಬೋದು, ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಬೋದು. ಬಟ್ ಇದಕ್ಕೆ ಸೂಟಬಲ್ ಅಂದ್ರೆ ಹಸಿ ಮೆಣಸಿನಕಾಯಿ ಚಟ್ನಿ. ಓ, ನೀವ್ ವೆಜ್ಜು? ಹಾ, ಪ್ಯೂರ್ಲಿ ಗೊತ್ತಾಯ್ತು. ಯಾವಾಗ ಇಷ್ಟೊಂದೆಲ್ಲ ಹೇಳಿ ಅದಕ್ಕೆ ತೆಂಗಿನಕಾಯಿ ಚಟ್ನಿ ಅಂದ್ರು ಅವಾಗ ಗೊತ್ತಾಗೋಯ್ತು. ಸ್ವಲ್ಪ ನೀರು ಬೇಕಾ? ತೊಳಿ. ಕಡುಬು ಅಂದ್ರೆ ಇದಕ್ಕೆ ಕುಕ್ಕರ್ ಗಿಕ್ಕರ್ ಬೇಕಾ? ಹಾ, ಬೇಕು. ಇಟ್ಕೊಳ್ಳೋಣ. ಇದ್ರ ಜೊತೆಗೆ ಬೇಕು ನಂಗೆ ಒಂದ್ ಸ್ವಲ್ಪ. ರುಬ್ಕೊಳ್ಳೋದು ಏನಾರು ಉಂಟಾ? ರುಬ್ಕೊಳ್ಳೋದಂದ್ರೆ ಬರೀ ಚಟ್ನಿಗೆ ತಾನೇ. ನಿಮ್ಮಲ್ಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ಗಂಡ, ನನ್ನ ಮಗಳು, 3 ಜನ ಇರೋದು. ನಿಮ್ಮ ಅತ್ತೆ ಮನೆ? ಬಾಪೂಜಿ ನಗರ, ಮೈಸೂರು ರೋಡ್. ಅಮ್ಮನ ಮನೆ?
ವಿದ್ಯಾರಣ್ಯಪುರ. ಓಹೋ. ಕಡುಬು ಬಂದ್ರೆ ನೀವೇನು ಲೋಟದಲ್ಲಿ ಹಾಕಿ ಹೊಡಿತೀರಾ? ಲೋಟ ಅಲ್ಲ, ಇದಿದೆಯಲ್ಲ ಇಡ್ಲಿ ತಟ್ಟೆ, ಅಲ್ಲಿ ಇಟ್ಬಿಡೋದಾ? ಅದ್ರೊಳಗಡೆ ನಾನು ತಟ್ಟಬೇಕು, ಮಾಡಿ ತಟ್ತೀನಿ. ಅದೇನ್ ತಟ್ತಿರೋ, ಏನ್ ಕತೆನೋ? ಅದೇ ಹೇಳಿದ್ದು, ಕೆಲವರಿಗೆ ಇದಿಷ್ಟ ಆಗ್ಲಿಲ್ಲ ಅಂದ್ರೆ ಇದನ್ನ ಹಿಂಚ್ ಮೇಲೆ ಹಾಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಪಾಪ. ಏನ್ ನಿಮ್ ಯಜಮಾನ್ ಹೆಸರು? ಎಸ್ಸತ್ತೀರಿ? ಇನ್ನೊಂದ್ಸರಿ ಹೇಳ್ರಿ, ಇನ್ ಬೇರೆ ಹೆಸರು ಕೇಳ್ತೀರಿ. ಯಜಮಾನ್ ಹೆಸರು ಹೇಳ್ರಿ. ನವೀನ್. ರೀ ನವೀನ್, ಏನ್ರಿ ಇದು ರೊಟ್ಟಿ ಎಲ್ಲ ತಟ್ಕೊಂಡು ಕಡಬೆಲ್ಲ ಮಾಡ್ಕೊಂಡು ಕರ್ಮ ಕಾಂಡರಿ. ಚೆನ್ನಾಗಿರ್ತೇನ್ರಿ ನವೀನ್? ಓ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಏನಂತ, ಅಲ್ಲಿ ನೋಡ್ರಿ. ಹಾಕೋತಾ ಇದೀನಿ. ಹಾಕಿ ಬಿಡಿ, ನಾವು ಒಂದಿನ ಟ್ರಯಲ್ ಮಾಡ್ತೀವಿ. ಹಾಕಿದ್ರ ಇವಾಗ? ಆಯ್ತಾ? ಕಲ್ಸ್ಕೊಂಡಿದ್ದಲ್ಲ? ಕಲ್ಸೋದು ಅಷ್ಟೇ ತಾನೇ? ಅಷ್ಟೇ. ಎಷ್ಟು ಮಾಡ್ತೀರ? ಒಂದು 5 ಮಾಡ್ಬೋದಾ, 3 ಮಾಡ್ಬೋದಾ? ಇದಲ್ಲ ಅದು ನಿಮ್ಗೆ ತೆಳ್ಳಗ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಗಟ್ಟಿ ದಪ್ಪಕ್ ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ತೆಳ್ಳಗ್ ನಿಮ್ಮಲ್ಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡಮ್ಮ ಶ್ವೇತಾ. ದಪ್ಪಗೆ ತೆಳ್ಳಿಗೆ ಅಂತೇನಿಲ್ಲ, ಅದು ಕಡುಬು ತರನೇ ಮಾಡಿದ್ರೆ ಸಾಕು ನನ್ಗೆ. ಆಯ್ತು, ಒಂದ್ 2 ತಟ್ಟೆ ಬೇಕಾಗತ್ತೆ. 2 ತಟ್ಟೆ ಸಾಕಾ? ಎಣ್ಣೆಗಿಣ್ಣೆ ಹಚ್ಕೋಬೇಕಾ ಇದಕ್ಕೆ? ತುಪ್ಪ ಹಚ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಯೂಸ್ ಮಾಡಬಹುದು, ಇಲ್ಲ ಅಂತ ಇಲ್ಲ. ಬೇಡ, ತುಪ್ಪದಲ್ಲೇ ಮಾಡಿ. ತುಪ್ಪದಲ್ಲೇ ಮಾಡಿ. ನಿಮಗೆ ತುಪ್ಪ ಇಷ್ಟ ಅಲ್ವಾ, ಅದಕ್ಕೋಸ್ಕರ. ಇಲ್ಲಲ್ಲ, ನೀ ಮಾಡಿ. ಓಕೆ. ಫಸ್ಟ್ ತುಪ್ಪದಲ್ಲಿ ಗ್ರೀಸಿಂಗ್ ಮಾಡ್ಕೊಳ್ಳಿ. ಆಕ್ಚುಲಿ ಇದು ಬಾಣಂತಿರ್ ತಿಂದ್ರೆ ಇನ್ನೂ ಒಳ್ಳೇದು, ತುಂಬಾ ಒಳ್ಳೇದು ಅವ್ರಿಗೆ. ಏನಕ್ಕೋ? ಯಾಕಂದ್ರೆ ಇದು ಸ್ವಲ್ಪ ಹೀಟ್ ಪ್ರೊಡ್ಯೂಸಿಂಗ್ ಅಲ್ವಾ. ಏನು ರವೆ ಅಲ್ಲ, ಮೆಂತ್ಯ. ಓಕೆ. ಅದು ಒಳ್ಳೇದು ಅಂತಾರೆ. ನನಗಂತೂ ಬಾಣಂತಿನಲ್ಲಿ ತುಂಬಾ ಮಾಡ್ಕೊಟ್ಟಿದ್ದಾರೆ ಈ ತರ. ಓಕೆ. ನಿಮ್ಮ ಅಮ್ಮನ ನಿಮ್ಮ ಅತ್ತೆನಾ? ಅಮ್ಮನ ಮನೇಲಿ ಅಲ್ವಾ ಬಾಣಂತನ ಆಗೋದು. ಓಕೆ. ಅಲ್ಲ, ತಿನ್ನಕ್ಕೆ ಯಾರು ಬೇಕಾದ್ರೆ ತಂದ್ಕೊಡ್ಬೋದಲ್ವಾ? ಇಲ್ಲ, ಅಮ್ಮ ಮಾಡ್ಕೊಟ್ಟಿರೋದು. ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮನಿಗೆ? ನಾನು, ನನ್ನ ತಮ್ಮ. ಏನ್ ಮಾಡ್ತಾನೆ? ಈಗ ರಾಬರ್ಟ್ ಬಾಷ್ ಅಲ್ಲಿ ಕೆಲಸ. ಓಕೆ. ಇಂಜಿನಿಯರಿಂಗ್ ಮುಗಿಸಿ 3ನೇ ಕಂಪನಿ ಈಗ. ಆಕ್ಚುಲಿ ಹೌದಾ? ಅವ್ರ ಅಕ್ಕಲ್ ಆದ್ಮೇಲೆ ಮದುವೆ ಮಾಡಿದೀರಾ? ಇಲ್ಲ, ಮದುವೆ ಮಾಡಿ ಒಂದೇ ಕಂಪ್ನಿ ಇರ್ತಾನೆ. ಮದುವೆ ಮಾಡಿದ್ರೆ 3-4 ಕಂಪ್ನಿ ಚೇಂಜ್ ಮಾಡ್ತಾ ಇರ್ತಾರೆ. ಇಲ್ಲ, ಕಂಪ್ನಿ ಸಿಕ್ಕಿಲ್ಲ ಅಂತ. ಓಹ್, ಕಂಪನಿ ಸಿಕ್ಕಿಲ್ಲ ಅಂತ ಗೊತ್ತಾಗಲ್ಲ. ಹಾಕಿ ಹುಡುಗರ್ದಲ್ಲ ನಮ್ಗೆ ಗೊತ್ತು. ತಟ್ಬಿಡ್ತೀರಾ ಹಂಗೆ? ಎಸ್. ಓಹೋ, ಇದು ನನ್ನ ಮಗಂದು ಕಡಬಲ್ಲ. ಇದು ಒಂದ್ಸತಿ ತಿಂದಿದ್ದೀರಾ? ದೇವ್ರಾಣೆಗೂ ತಿಂದಿಲ್ಲ ಬಿಡಿ. ನೋಡ್ತೀರಾ? ದಯವಿಟ್ಟು ನೀನ್ ನೋಡಮ್ಮ, ಆ ರುಚಿ ಎಲ್ಲ ನಾನ್ ನೋಡಲ್ಲ. ಉಪ್ಪು ಬೇಕೋ ಬೇಡವೋ ಅಂತ. ಅಲ್ಲ, ಇದಕ್ಕೆ ಕಡುಬು ಅಂತ ಇಟ್ಬಿಟ್ಟು ನೀವು ತಟ್ಬಿಟ್ರೆ ಹೆಂಗ್ರಿ? ಅದಕ್ಕೆ ಹೇಳ್ತಾ ಇರೋದು. ಬೇರೆ ಎಲ್ಲ ಕಡುಬು ಅಂದ್ರೆ ಬೇರೆ ತರ ಅನ್ಕೊಂಡ್ಬಿಡ್ತಾರೆ. ಇದು ಅಮ್ಮ ಹೇಳ್ಕೊಟ್ಟಿರೋದು, ಅಮ್ಮನಿಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ಇರ್ತಾರೆ ಈ ತರ ಜನಗಳೆಲ್ಲ ಇರ್ತಾರೆ. ಏನು ಮಾಡಕ್ಕಾಗಲ್ಲ. ತಟ್ಟಿ ರೊಟ್ಟಿನ ಕಡುಬು ಅಂತಾರೆ. ಇದು ರೊಟ್ಟಿ ಅಲ್ಲ. ಓಕೆ. ಅಲ್ಲ, ತಟ್ಟಿದ್ರೆ ರೊಟ್ಟಿ ಅಂತ ನಮ್ಗೆ. ಅದು ಹೆಂಚ್ ಮೇಲೆ ತಟ್ಟಿದ್ರೆ ರೊಟ್ಟಿ. ಓಕೆ. ಈ ತರ ಅಲ್ಲ. ಏನೋ ಮಾಡಿ. ಪಾಪ ನವೀನು ಇನ್ನೇನ್ ಮಾಡ್ತಾರೆ, ಹಿಂಗೆಲ್ಲ ತಟ್ಕೊಟ್ರೆ ತಿಂತಾರೇನ್ರಿ ಅವ್ರು? ಹೇಳ್ತಿಲ್ವಾ, ಈ ತರ ತಟ್ಟೋದಲ್ಲ, ಹೆಂಚ್ ಮೇಲೆ ತಟ್ತೀನಲ್ಲ, ಅದಿಷ್ಟ ಆಗತ್ತೆ ಅವ್ರಿಗೆ. ಇದನ್ನ ಯಾವ ತರ ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರೆ ಅವ್ರಿಗೆ ಹಿಂಗ್ ಮಾಡ್ಬೇಕು ಅಂತ. ಅವ್ರು ಅದಕ್ಕೆ ಟಿಫನ್ ತಗೊಂಡೋಗಲ್ವಂತೆ. ನಿಮಗ್ ಬಂದು ಹೇಳಿದ್ರಾ? ಕರೀರಿ ಇಲ್ಲಿ ರವೀನ. ಫೋನ್ ನಂಬರ್ ಕೊಡ್ರಿ, ಇಲ್ಲಿ ಮಾತಾಡೇನ್ರಿ ಅವ್ರ ಜೊತೆಗೆ. ಹೇಳ್ರಿ, ನಂಬರ್ ಹೇಳ್ರಿ ನವೀನ್ದು. ರೇ ನವೀನ್, ಏನ್ರಿ ನೀವು ಟಿಫನ್ ತೊಗೊಳೋಗ್ತೀರೇನ್ರಿ? ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ಬಿಟ್ಟು ಮಾತಾಡ್ರಿ. ನೀವು ಹಿಂಗೆಲ್ಲ ತಟ್ಕೊಟ್ಬಿಟ್ರೆ ಕಡುಬು ಗಿಡುಬು ಅಂತ ಅಷ್ಟೇನೆ. ನೀವು ತಟ್ಟಿ ಪೂರ್ಣ ತುಂಬಿಸ್ತೀರೋ ಕಡುಬಿಗೆ? ಇಲ್ಲ. ನೀವಮ್ಮ ಟಿವಿ ನೋಡ್ತಾ ಇದಾರೆ ತಾನೆ? ನೋಡ್ತಾ ಇದಾರೆ. ಮಗಳು ಮಾಡಿರೋದು ಮಾಡಿ ನೀವು ಮಾಡಿ. ನಾನು ಸ್ವಲ್ಪ ತೆಳ್ಳಿಗೆ ತಟ್ತೀನಿ. ತಟ್ಟಿ ಹಪ್ಳ ತರ ತಟ್ಬಿಡಿ. ಅದು ಎದ್ದು ಬರುತ್ತಾ? ಈಗಲೇ ಬರ್ತಾ ಇದೆ, ಬೆಂದ್ಮೇಲೆ ಬರಲ್ವೇ? ಮಾಡಿ. ಯಾವೂರು? ಬೆಂಗಳೂರು. ನಿಮ್ಮ ಅಮ್ಮಂದು ನಿಮ್ಮ ಅಪ್ಪಂದೆಲ್ಲ ಇದೇ ಊರೇ? ಆಕ್ಚುಲಿ ಇದು ಸ್ವಲ್ಪ ನಾರ್ತ್ ಸ್ಟೈಲ್ ಬರುತ್ತೆ. ಓಕೆ. ಈ ತರ ನಾರ್ತ್ ಅಲ್ಲಿ ಹಿಂಗೆಲ್ಲ ಮಾಡಲ್ರಿ, ಸುಮ್ಮನೆ ಯಾವ್ದೋ ನಾರ್ತ್ ಅಂದ್ರೆ ನಾರ್ತ್ ಇಂಡಿಯಾ ಅಲ್ಲ. ಸಾಕು ಅನಿಸ್ತಿದೆ, ಒಂದೆರಡು ಸಾಕು. ಮುಚ್ಬಿಡೋದೇನ್ರಿ ಶ್ವೇತಾ? ಮುಚ್ಬಿಡೋದು. ಚಟ್ನಿ ಏನೋ ಮಾಡ್ಕೊಳ್ರಿ. ಈಗ ಒಂದ್ ಹೆಂಚ್ ತಗೊಂಡು ಸ್ವಲ್ಪ ಇದನ್ನ ಹುರ್ಕೋಬೇಕು. ಹಾಕ್ರಿ. ಇದು ಚಟ್ನಿಗೆ. ಒಂದ್ಸರಿ ಚಟ್ನಿ ಮಾಡಿದ್ರೆ ಗಂಡ ಹೆಂಡತಿ ಇರೋರು 3 ದಿನ ತಿಂತೀರಲ್ಲ? ಅಯ್ಯೋ, ಅದು ಒಂದಿನಕ್ಕೆ ಖಾಲಿ ಆಗುತ್ತೆ ನನ್ನಂತೋಳಿದ್ರೆ.
ಓಕೆ. ನಂಗೆ ಅಷ್ಟು ಇಷ್ಟ ಅದು. ಚಟ್ನಿನಾ? ಏನ್ ಬೇಕು? ಏನಿಲ್ಲ, ಮಿಕ್ಸಿ ಮಾಡ್ಕೋತೀನಿ ಈಗ. ಮಾಡ್ಕೊಳ್ಳಿ. ಇದಕ್ಕೆ ಎಣ್ಣೆ ಗಿಣ್ಣೆ ಎಲ್ಲ ಏನು ಬೇಡವೆ? ಏನು ಬೇಡ. ಓಕೆ. ಕೊಲೆಸ್ಟ್ರಾಲ್ ಫ್ರೀ. ಎಸ್. ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ. ಎಸ್. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕರಿಬೇವು. ಓಕೆ. ಆಮೇಲೆ ಜೀರಿಗೆ. ಓಕೆ. ಬೆಳ್ಳುಳ್ಳಿ. ಜೀರಿಗೆ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ. ಇದು ಕೊಬ್ಬರಿ ತುರಿ. ಕೊಬ್ಬರಿ ತುರಿನ ಹಾಕೊಡ್ರಾ? ಇದು ಕೊಡ್ಲಾ? ಮೆಣಸಿನ್ಕಾಯಿನ? ಆಯ್ತಾ, ಹುರಿದಾಯ್ತಾ? ಓ, ಫುಲ್ ಕೆಂಪುಗಾಗ್ಬಿಟ್ಟಿದೆ, ಹಾಕೊಳ್ಳಿ. ಎಸ್. ಇದಕ್ಕೆ ಬೆಳ್ಳುಳ್ಳಿ ಖಾರ ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ಖಾರನಾ? ಬೆಳ್ಳುಳ್ಳಿ ಖಾರ. ಇದು ಎಷ್ಟು ನಿಮಿಷ ಇರಬೇಕು? ಒಂದು 5 ಮಿನಿಟ್ಸ್ ಇರಬೇಕಾ? 10 ಮಿನಿಟ್ಸ್ ಬೇಕು. 10 ಮಿನಿಟ್ಸ್ ಬೇಕು. ಓಕೆ, ಮಾಡಿ. ಇದನ್ನ ನೀರು ಹಾಕೊಳ್ದೇನೆ ಇಟ್ಕೋಬೇಕು ಡ್ರೈ ಆಗಿ. ಯಾಕೋ? ಅಷ್ಟು ಚೆನ್ನಾಗಿರುತ್ತೆ ಇದು ಹಂಗೇನೆ. ಓ, ಡ್ರೈ ಆಗಿ ತಿನ್ನೋದ ಇದು? ಚಟ್ನಿ ತರ, ಆದ್ರೆ ಚಟ್ನಿ ಅಲ್ಲ. ಚಟ್ನಿನೇ ನೋಡ್ರಿ, ಡ್ರೈ ಚಟ್ನಿ. ಡ್ರೈ ಚಟ್ನಿ. ಯಾಕಂದ್ರೆ ಇದಕ್ಕೆ ನೀವು ಎಣ್ಣೆ ಹಾಕೋಬಹುದು. ಇದಕ್ಕೆ ಇಲ್ಲ ತುಪ್ಪ ತಿನ್ನೋರ್ಗೆ ಇಷ್ಟ ಆದ್ರೆ ತುಪ್ಪ ಹಾಕೋದು. ನನ್ನ ಹಸ್ಬೆಂಡ್ಗೆ ತುಪ್ಪ ಅಷ್ಟು ಇಷ್ಟ ಆಗಲ್ಲ. ಪಾಪ ಅವ್ರಿಗೆ ಎಣ್ಣೆನೇ ಇಷ್ಟ. ಐ ಮೀನ್ ಎಣ್ಣೆ ನೀವ್ ಹೇಳಿದ್ದೀರಿ, ನಾನೇನ್ರಿ ಹೇಳ್ತಾ ಇದ್ದೀನಿ. ನಮ್ಮ ಅಡಿಗೆ ಮನೆಯನ್ನು ಶುಚಿಯಾಗಿರಲು ನಾವು ಉಪಯೋಗಿಸ್ತಾ ಇದೀವಿ ಗಾಲ ಪೊರಕೆಗಳನ್ನ. ಓಕೆ ಶ್ವೇತಾ ಅವರೇ, ತೆಗೆದು ನೋಡೋಣ. ಅದೇ ಚಟ್ನಿ ರೆಡಿ ಆಗಿದೆ. ಚಟ್ನಿ ಪುಡಿ, ಚಟ್ನಿ ಪೌಡರ್ ಅಂದ್ಬಿಟ್ಟು ನೀರ್ ಹಾಕ್ಬಿಟ್ರಲ್ರಿ ಕಡೆಗೆ ಸ್ವಲ್ಪ. ಓಕೆ. ಇದು ಒಂಚೂರು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸಿದ್ರೆ ಅದೇನ್ ಬಿಳಿ ಕಲರ್ ಕಾಣುತ್ತಾ? ಹಸಿರು ಕಲರ್ ಅಂದ್ರೆ ಚೆನ್ನಾಗಿರುತ್ತೆ. ತೆಗಿ. 4 ನಿಮ್ ಯಜಮಾನ್ರಿಗೆ 2, ನಿಮ್ಗೆ 2, ನಿಮ್ ಮಗಳು ಸ್ವರಂಗೆ 2. ಮಧ್ಯಾಹ್ನ ವಾಪಸ್ ಈಚೆ ಬಂದ್ಮೇಲೆ ನಿಮ್ಮ ಯಜಮಾನ್ರು ಅವ್ರಿಗೆ 2 ಹಿಂಗ್ ಮಾಡ್ಕೊಡ್ತಾರೆ. ಪಾಪ ತಿಂತಾರೇನ್ರಿ ರೀ? ತೆಗಿರಿ, ಧೈರ್ಯವಾಗಿ ತೆಗಿರಿ. ನಿಮ್ ಕೈ ಹುಷಾರು. ಆರಾಮಾಗಿ ಬರುತ್ತೆ. ಸಖತ್ ಈಸಿ ಎಲ್ಲ ಕೈ ಹಿಡ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು. ಅಲ್ಲ, ನೀವು ಮಾಡ್ಕೊಂಡು ತಿನ್ನಕ್ ನಿಮ್ಗೆ ಈಸಿ ಆಗ್ಬೇಕಲ್ವಾ? ಪಾಪ ನವೀನ್ಗೆ. ಓಕೆ. ಪುಟ್ಟ ರೊಟ್ಟಿಗಳು, ಆದರೆ ರೊಟ್ಟಿಗಳಲ್ಲ. ಇಡ್ಲಿ ರೀತಿ ಕಾಣುತ್ತಿದೆ, ಇಡ್ಲಿಯೂ ಅಲ್ಲ. ಆದರೆ ಇದು ಕಡುಬು ತರ ಕಾಣುತ್ತಿದೆ, ಇದು ಕಡಬೆ. ಓಕೆ. ಇದನ್ನ ಈ ಸಂಡಿಗೆಡವ್ರು ಗೊತ್ತಾ? ಸಂಡಿಗೆ ನೋಡಿದ್ರಾ? ಬಿಳಿ ಪಂಚಮಿ ಇಡೋರು ಗೊತ್ತಾ? ಅದು ಈ ಅರ್ಧಂಬರ್ಧ ಒಣಗದಾಗ ಹಿಂಗೆ ಕಾಣ್ತಾ ಇದೀವಿ. ಸರ್ವ್ ಮಾಡುವಾಗ ಒಂದು ಚೂರು ತುಪ್ಪ ಸವರಿ ಸರ್ವ್ ಮಾಡ್ಬೇಕು. 100 ಗ್ರಾಮ್ ತುಪ್ಪ ತಗೊಂಡ್ರೆ 2 ತಿಂಗಳಾಗಿದ್ ಬಿಡಿ. ಇಷ್ಟೊಂದು ಹಾಕೊಂಡ್ಬಿಟ್ರೆ. ನವೀನ್ ಕರಿತೀರಿ ಇವಾಗ ತಿನ್ನಕ್ಕೆ? ಏನ್ ತುಪ್ಪ ಹಾಕಿದ್ರು ನೀವು ಪಾಪ? ಆಕ್ಚುಲಿ ಬರೀ ಎಣ್ಣೆ ಮಾತ್ರ. ಹೌದು, ನಾನು ಅದೇ ಹೇಳ್ತಾ ಇದೀನಿ, ಅವ್ರು ಯಾವಾಗಲೂ ಎಣ್ಣೆ ಮಾತ್ರನೇ ಕೊಡಿ. ಮೆಂತ್ಯ ಕಡುಬು ಸಿದ್ಧವಾಗಿದೆ ನಿಮಗೆ. ಥ್ಯಾಂಕ್ ಯು ಮೇಡಮ್. ಶ್ವೇತಾ, ಅದ್ಭುತವಾಗಿರುವಂತ ಇದು ಇಡ್ಲಿ ತರ ಕಾಣ್ತಾ ಇದೆಯೋ, ಕಡುಬು ತರ ಕಾಣ್ತಾ ಇದೆಯೋ, ರೊಟ್ಟಿ ತರ ಕಾಣ್ತಾ ಇದೆಯೋ, ಸಂಡಿಗೆ ತರ ಕಾಣ್ತಾ ಇದೆಯೋ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅವರವರ ಭಾವಕ್ಕೆ ಬಿಟ್ಬಿಟ್ಟಿದೀವಿ ಶ್ವೇತಾ ಅವ್ರು ಮಾಡಿದಂಥದ್ದು. ಇದು ನಮ್ಗೆ ಹೇಳಿದ್ದಾರೆ ಕಡುಬು ಅಂತ. ಈ ಕಡುಬುನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಸರ್. ಮೆಂತ್ಯ ಕಡುಬು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹಸಿ ಮೆಣಸಿನಕಾಯಿ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಹುರಿದ ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಮೆಂತ್ಯ, ಜೀರಿಗೆ, ಬೆಳ್ಳುಳ್ಳಿ, ರವೆ, ನೀರು ಹಾಕಿ ಕಲಸಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಗೆ ತುಪ್ಪ ಸವರಿ ಕಲಸಿದ ಹಿಟ್ಟನ್ನು ಹಾಕಿ ಆವಿಯಲ್ಲಿ 10 ನಿಮಿಷ ಬೇಯಿಸಿ. ಈಗ ಮೆಂತ್ಯ ಕಡುಬು ಚಟ್ನಿ ಜೊತೆ ಸವಿಯಲು ಸಿದ್ಧ. ಓಕೆ ಶ್ವೇತಾ, ಹೆಂಗ್ ತಿನ್ನೋದು ಹೇಳ್ಬಿಡಿ ಫಸ್ಟ್. ಇದು ಕಡುಬು ಅಂತ ಹೇಳ್ಬಿಟ್ಟಿದ್ದೀರಾ? ಕಡಿಮೆ ಅದು. ಇದನ್ನ ಅಷ್ಟೊಂದು ಹಾಕೋಬಾರ್ದು, ಸ್ವಲ್ಪ ಇನ್ನೂ ಕಡಿಮೆ ಹಾಕೊಳ್ಳಿ. ತಾಳ್ರಿ ಕಡುಬು. ಅಯ್ಯೋ, ಅಟ್ಲೀಸ್ಟ್ ಹಿಂಗ್ ಶೇಪ್ ಮಾಡಿದ್ರೆ ನಮ್ ಕಡುಬು ಅನಿಸ್ತಿತ್ರಿ. ಹಿಂಗ್ ಮಾಡ್ಬಿಟ್ಟಿದ್ರೆ ಕಡುಬು ಒಪ್ಕೊಂಡ್ಬಿಡ್ತಿದ್ದೆ. ಏನೇಳಿ ಇದು? ಮೆಂತ್ಯ ಕಡುಬು. ನಿಮ್ಮಮ್ಮ ನಿಮ್ಗೆ ಬಾಣ್ತಿಲ್ ಮಾಡ್ಕೊಟ್ಟಿದ್ರು ಓಕೆ, ನಮ್ಗೆಲ್ಲ ಯಾಕ್ರಿ ಇದ್ರಿ? ಖಾರ ಮಾತ್ರ ಸಕ್ಕತ್ತಾಗಿದೆ, ಚೆನ್ನಾಗಿದೆ ಕಡುಬು.
ಹೆಂಗ್ ಚೆನ್ನಾಗಿದೆ ಅಂತ ಹೇಳಕ್ ಬರ್ತಾ ಇಲ್ಲ ನನಗೆ, ಅದೇ ಪ್ರಾಬ್ಲಮ್. ಖಾರ ಬೇಡ. ಶ್ವೇತಾ, ಸಗದ ಮಾಡಿದ್ದೀರಾ? ಥ್ಯಾಂಕ್ ಯು ಮೇಡಮ್. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಓಮ್ ಅಪ್ಲೈನ್ಸಸ್ ಸಂಪಂಗಿ ರಾಮನಗರ ಬೆಂಗಳೂರು ಇವರ ಆಕರ್ಷಕ ಬಹುಮಾನ, ಜೊತೆಗೆ ಯೂನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ, ಅದು ನಿಮಗಳು ಕೊಡಿ. ಜೊತೆಗೆ ಮಯಾಸ್ ಅವರು ಬೇಲ್ಬಾರನ್ ಕೊಡ್ತಾ ಇದ್ದಾರೆ, ಇದು ನಿಮಗಳು ಕೊಡಿ. ನೀವು ವೆಜ್ ಅಲ್ವಾ? ಈ ತರ ಕಡುಬು ಗಿಡಬೆಲ್ಲ ಏನೂ ಇಲ್ಲ, ಸಖತ್ತಾಗಿದೆ ಬುಕ್ ಇದು. 100 ರೆಸಿಪಿ ಇದೆ, ತೊಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಅಡುಗೆ ಮನೆಯನ್ನ ನಾವು ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಗಾಲ ಪೊರ್ಕೆಗಳಿಂದ. ಓಕೆ, ಮುಳ್ಳಿಯವರೇ ಯಾರನ್ನ ಕರ್ಸ್ತಾ ಇದ್ದೀರಾ? ಯಾರನ್ನ ಕರ್ಸೋದೇನ್ರಿ, ನಾವು ಮಾಡ್ತಾ ಇದೀವಲ್ಲ ಫುಲ್ ಸಮ್ಮರ್ ಕೂಲ್ ಸ್ಪೆಷಲ್ ಮಾಡ್ತಾ ಇದೀವಿ. ಈ ಸಮ್ಮರ್ ಕೂಲ್ ಸ್ಪೆಷಲ್ ಅಲ್ಲಿ ಸುಚಿತ್ರಾ ಅವ್ರು ಬರ್ತಾ ಇದಾರೆ. ಅದ್ಭುತವಾಗಿರುವಂತ ಒಂದು ತಂಪು ಪಾನೀಯನ ಮನೇಲಿ ಯಾವ ರೀತಿ ಮಾಡ್ಕೋಬಹುದು, ದೇಹವನ್ನ ಯಾವ ರೀತಿ ತಂಪಾಗಿಡಬಹುದು ಅನ್ನೋ ತೋರಿಸ್ಕೊಡ್ತಾ ಇದಾರೆ. ಸುಚಿತ್ರಾ ಅವರೇ ಬನ್ರಿ. ಏನ್ ಮಾಡ್ತಾ ಇದ್ದೀರಾ ಸುಚಿತ್ರಾ ಅವರು? ಸುಚಿತ್ರಾ ಅವರು ಇವತ್ತು ಏನ್ ಮಾಡ್ತಾ ಇದೀನಿ ಅಂದ್ರೆ ಟೆಂಡಾ ಕೋಕೋನಟ್ ಡ್ರಿಂಕ್, ಎಳ್ನೀರಿನ ಡ್ರಿಂಕ್. ಎಳ್ನೀರೇ ಡ್ರಿಂಕ್? ಎಳ್ನೀರೇ ಅದು ಕೂಲ್ ಡ್ರಿಂಕ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಎಳ್ನೀರ್ ಬರಿದೇ ಕುಡಿದು ಯಾವಾಗ್ಲೂ ಬೇಜಾರಾಗಿರುತ್ತೆ. ಸ್ವಲ್ಪ ಚೇಂಜ್, ಸ್ವಲ್ಪ ರುಚಿಯಾಗಿ ಡ್ರಿಂಕ್. ಇದು ಹೆಂಗಿದೆ ನೋಡಿ, ಎಳ್ನೀರೇ ಕುಡಿಯೋದು, ಅದನ್ನೇನ್ ಡ್ರಿಂಕ್ ಮಾಡೋದು ಗೊತ್ತಿಲ್ಲ. ಏನ್ ಡ್ರಿಂಕ್ ಮಾಡ್ತಾ ಇದೀರ ಅದನ್ನ ನೀವು? ಟೆಂಡಾ ಕೋಕೋನಟ್ ಡ್ರಿಂಕ್ ಅಂತ ಮಾಡಿ ತೋರಿಸ್ತೀನಿ. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ ಅವರೇ? ಎಳನೀರು ಜ್ಯೂಸ್. ಬೇಕಾಗುವ ಸಾಮಗ್ರಿಗಳು: ಎಳನೀರು, ಏಲಕ್ಕಿ ಪುಡಿ, ಸಕ್ಕರೆ. ಶುರು ಮಾಡೋಣ. ಏನ್ ಕುಡಿ ಫಸ್ಟ್ ನಿಮ್ಗೆ? ಕುಡಿದ್ ನೋಡಿ ಗೊತ್ತಾಗುತ್ತೆ. ಯೂಶಲಿ ಎಳ್ನೀರು ಪ್ಲೇನ್ ಆಗಿ ಕುಡಿಯೋದಕ್ಕೂ ಓಕೆ ಈಗ ಕುಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಏನ್ ಕೊಡಿ ಫಸ್ಟ್ ನಿಮ್ಗೆ? ನಾನು ಏನ್ ಬೇಡ, ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲೇ ಇದೆ, Okay. ಎಲ್ಲ ಸೇರಿಸಿ ಬ್ಲೆಂಡ್ ಮಾಡೋದಷ್ಟೇ. ಮಾಡಿ. ಅದೇನ್ ಮಾಡ್ತೀರಾ ನೋಡೋಣ. ಎಳ್ನೀರೇ ಡ್ರಿಂಕ್ ಅಪ್ಪ, ಅದ್ರೊಳಗೆ ಏನ್ ಸ್ಪೆಷಲ್ ಡ್ರಿಂಕ್ ಮಾಡ್ತಾ ಇದೀರಾ? ಆಶ್ಚರ್ಯ ಆಗ್ತಾ ಇದೆ ನಂಗೆ, ತೋರಿಸಿ. ಎಳ್ನೀರಿನ ಗಂಜಿ. ಎಸ್ ಮೇಡಮ್. ಮೊದಲೇ ಹೇಳಿದಾಗೆ ತೆಂಗಿನಕಾಯಿ ಇರಬಾರ್ದು, ಒಳಗಡೆ ಗಂಜಿ ಇರಬೇಕು, ತಿಕ್ಕಾಗಿರಬಾರ್ದು, ತೆಳುವಾದಂತ ಗಂಜಿ. ಇದನ್ನೆಲ್ಲ ಚಿಲ್ ಮಾಡಿ ಇಟ್ಟಾಗ ಡ್ರಿಂಕ್ ತುಂಬಾ ಚೆನ್ನಾಗಿರುತ್ತೆ. ಮಂಗಳೂರಿನಲ್ಲಿ ದಪ್ಪ ಕಾಯಿನ ಹಾಕ್ಬಿಟ್ಟು ಹೊಡೆದ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ ಅದು ಟೇಸ್ಟ್ ಡಿಫರ್ ಆಗುತ್ತೆ. ಗಂಜಿ ಹಾಕಿದಾಗ ರುಚಿ ಬೇರೆ. ಎಳನೀರಿನ ಡ್ರಿಂಕ್. ಇಲ್ಲ, ಗಂಜಿ ಜೊತೆ ನಾವು ಬ್ಲೆಂಡ್ ಮಾಡ್ಕೊಂಡು ಕುಡಿದಾಗ ರುಚಿ ಬೇರೆ, ರುಚಿ ಬೇರೆ ಆಗ್ಬಿಡುತ್ತಲ್ಲ. ಹೌದು, ಅದ್ಭುತವಾದ ರುಚಿ ಆಗ್ಬಿಡುತ್ತೆ. ಎಳ್ನೀರು ಹಾಕಿ ಮೇಡಮ್. ಇದನ್ನ ಚಿಲ್ ಮಾಡಿ ಇಟ್ಬಿಟ್ಟಿದೀನಿ ಆಲ್ರೆಡಿ. ಓಕೆ ಓಕೆ ಓಕೆ, ಒಳ್ಳೇದಾಯ್ತು. ಸ್ವಲ್ಪ ಏಲಕ್ಕಿ ಪುಡಿ. ಎಸ್ ಮೇಡಮ್. ಅಂದ್ರೆ ಎರಡು ತರ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಏನೇನು ಹಾಕ್ತಾ ಇದೀರಾ? ಒಂದಕ್ಕೆ ಸೋಡಾ ವಾಟರ್ನ ಆ್ಯಡ್ ಮಾಡಿ, ಅಂದ್ರೆ ಸೋಡಾ ರೆಡಿಮೇಡ್ ಸೋಡಾನ ಮಿಕ್ಸ್ ಮಾಡ್ಕೋಬಹುದು. ಸರ್ವ್ ಮಾಡಕ್ ಮುಂಚೆ ಸಕ್ಕರೆ ಇದು ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು. ಓಕೆ, ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಸೇರಿಸಿ ಬ್ಲೆಂಡ್ ಮಾಡಿ. ಓಹೋ, ಇದೇ ಎಳ್ನೀರ್ ಜ್ಯೂಸಾ? ನೀವು ಸಖತ್ ಐಡಿಯಾ ಮಾಡಿದಿರಿ ಇದ್ರಿ. ಯಾಕಂದ್ರೆ ಇದು ಸಹ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಒಂದು ಅಂಗಡಿಗಳೆಲ್ಲ ಸಿಗುತ್ತಿದ್ದು. ಎಳ್ನೀರ್ ಜ್ಯೂಸ್ ಕುಡಿ. ನಾನು ಹೇಳ್ರಿ ಎಳ್ನೀರೇ ಅದು ಎಳ್ನೀರೇ ಕುಡಿಯೋದು, ಅದ್ರಲ್ಲಿ ಏನ್ ಜ್ಯೂಸ್ ಮಾಡ್ತೀರಾ ಅಂತ. ಆಯ್ತಾ? ಎಳನೀರಿನ ಜ್ಯೂಸ್. ಥ್ಯಾಂಕ್ ಯು ಮೇಡಮ್. ಎಳನೀರಿನ ಜ್ಯೂಸು, ಎಳನೀರೇ ಎಳನೀರು, ಅದಕ್ಕೊಂದು ಜ್ಯೂಸು. ಓಕೆ, ಅದ್ಭುತವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೋದ್ರೆ ವೆಲ್ಕಮ್ ಡ್ರಿಂಕ್ ಕೊಡಬೇಕು ಅಂತ ಹೇಳಿದಾಗ ಈ ತರ ಡ್ರಿಂಕ್ ಅನ್ನ ಮಾಡಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಆದ್ರೂ ಕೂಡ ಆರೋಗ್ಯಕ್ಕೆ ಒಳ್ಳೇದು, ದೇಹಕ್ಕೆ ತಂಪು. ಸುಚಿತ್ರಾ ಅವರು ಇದನ್ನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಈ ಎಳ್ನೀರಿನ ಜ್ಯೂಸ್ ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಎಳನೀರು ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಎಳನೀರಿನ ಗಂಜಿ, ಎಳನೀರು, ಏಲಕ್ಕಿ ಪುಡಿ, ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿದರೆ ಎಳನೀರು ಜ್ಯೂಸ್ ರೆಡಿ ಟು ಡ್ರಿಂಕ್. ತುಂಬಾ ತಣ್ಣಗಿದೆ ಇದ್ರಿ. ಇದು ಚಿಲ್ಲಾಗಿದ್ರೇನೆ ಟೇಸ್ಟ್. ತಣ್ಣಗೆ ಮಾಡಿ ಕುಡಿದಾಗ್ಲೇ ರುಚಿ. ಹೇಗೆ ಎಳ್ನೀರು ಬರದಿ ಕುಡಿದಿರ್ತೀವಿ, ಇದು ಹೇಗಿದೆ ಟೇಸ್ಟ್? ಇದು ಬೇರೆ ತರನೇ ಇದೆ. ಇದು ಎಳ್ನೀರ್ ಮರ್ತೋಗುತ್ತೆ. ಹೌದು, ಇದು ಯಾವ್ದೋ ಒಂದು ಜ್ಯೂಸ್ ಕುಡಿತೀವಿ. ಅಲ್ಲ, ಎಳ್ನೀರ್ದೇ ಇಂಗ್ರೀಡಿಯೆಂಟ್ಸ್ ಬೇರೆ ಏನು ಹಾಕಿಲ್ಲ, ಅದ್ರದ್ದೇ ಗಂಜಿ ತಗೊಂಡು ಅದಕ್ಕೆ ಹಾಕಿ ಅದೇ ಒಂದು ಡ್ರಿಂಕ್. ಎಲ್ಲ ಸಿಂಪಲ್ ಆಗೇನೆ, ಬಟ್ ಟೇಸ್ಟ್ ಮನೇಲಿ ಮಾಡಿದಾಗ ಗೊತ್ತಾಗುತ್ತೆ. ಚಿಲ್ ಮಾಡಿ ಕುಡಿಬೇಕಾದ್ರೆ ತುಂಬಾ ಚಿಲ್ಲಾಗಿದೆ. ಎಳ್ನೀರ್ನ ತಗೊಂಡು ಫ್ರಿಜ್ ಇಟ್ಬಿಡೋದು ಅಷ್ಟೇ, ಒಂದು 1 ಅವರ್ 2 ಅವರ್. ತುಂಬಾ ಚಿಲ್ ಆಗ್ಬಿಡುತ್ತೆ. ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು.
ಬಟ್ ಏನಂದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಂಡಿರ್ತೀವಲ್ಲ ರುಚಿ ಜಾಸ್ತಿ ಕಾಣುತ್ತೆ. ಸಕ್ಕರೆ ಬೇಡ ಅಂದ್ರೆ ಹಾಕೊಳ್ಳೋದೇ ಬೇಡ. ಅದ್ಭುತವಾಗಿದೆ. ಆರಾಮಾಗಿ ಕುಡಿ. ಅಲ್ಲ ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಗೊತ್ತಿರೋಂಥದ್ದೇ ಆದ್ರೂ ರುಚಿ ಚೆನ್ನಾಗಿರುತ್ತೆ. ರುಚಿ ಚೆನ್ನಾಗಿದೆ. ಇವಾಗ ಇದೆ ಸ್ವಲ್ಪ ಲೇಟೆಸ್ಟ್ ಓಡ್ತಾ ಇರೋದು ಎಳ್ನೀರಿಂದು ಫ್ರೂಟ್ ಪಂಚ್ ಕೊಡ್ತೀವಿ, ಎಳ್ನೀರು ವೆಲ್ಕಮ್ ಡ್ರಿಂಕ್ ಚೆನ್ನಾಗಿದೆ, ಹೊಸ ಇದೆ. ಥ್ಯಾಂಕ್ ಯು ಮೇಡಮ್. ಅದು ಇದು ಕುಡಿಯೋದಕ್ಕಿಂತ ಸ್ವಲ್ಪ ನ್ಯಾಚುರಲ್ ಆಗಿ ನೇಚರ್ ಆಗಿ ಸಿಗುವಂಥದ್ದೇ ಕುಡಿದ್ರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದಾಗುತ್ತೆ. ಅಂತೂ ಸಮ್ಮರ್ ಸ್ಪೆಷಲಲ್ಲಿ ವಿಶೇಷವಾದನ್ನೆಲ್ಲ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸುಚಿತ್ರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಥ್ಯಾಂಕ್ ಯು. ನೀರು ಹಾಕೊಳ್ಳೋ ಜಾಗದಲ್ಲಿ ಸೋಡಾ ಬೇರೆ ಹಾಕೋಬೋದಂತೆ. ನೀರು ಬದಲು ಒಳ್ಳೆ ಸೋಡಾ ತಂದು ಹಾಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾರ್ ಅಂತ ಹೇಳಿದ್ರು. ಸೋಡಾ ಗಿಡಲ್ಲ ಬೇಡಪ್ಪ, ಅದೆಲ್ಲ ಆಗ್ಬರಲ್ಲ. ಇದು ಆರೋಗ್ಯಕ್ಕೆ ಅದ್ಭುತವಾಗಿರುವಂಥದ್ದು. ಕೂಲಾಗಿರ್ಬೇಕು, ಎಷ್ಟು ಚಿಲ್ಲಾಗಿರುತ್ತೋ ಅಷ್ಟು ಕುಡಿಯೋಕ್ಕೆ ಮಜಾ ಆಗಿರುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು ಮುರಳಿಯವರೇ, 2 ಗಂಟೆ ಆಯಿತು. ನೀವು ಆಮೇಲೆ ಕುಡ್ಕೊಳ್ಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ಆ್ಯಸ್ ಯೂಶುವಲ್ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಈಗಲಂತೂ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರೋಕ್ಕೆ ಶುರು ಆಗಿದ್ದಾರೆ. ಎಲ್ಲ ಕಡೆಯವರು ಬರ್ಬೋದು. ತುಂಬ ಜನ ಈಗ ರಜಕ್ಕೆ UK ಮತ್ತು US ಇಂದನೂ ಬರ್ತಾ ಇರೋರು ತುಂಬ ಜನ ಇದ್ದಾರೆ. ಬೇಗ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಪ್ರತಿದಿನ ಸಂಜೆ 6ರಿಂದ 6:30 ತನಕ ಮುಸ್ಸಂಜೆಯ ಮಾತು, ಸೋಮವಾರದಿಂದ ಶನಿವಾರ ತನಕ, ಶುಕ್ರವಾರ ತನಕ ಬರುತ್ತೆ ನಮ್ಮ ಜೀ ಕನ್ನಡದಲ್ಲಿ. ಎಲ್ಲ ಧಾರಾವಾಹಿಯ ಪಾತ್ರಧಾರಿಗಳನ್ನ ಕರೆಸಿ ನನ್ನ ಜೊತೆ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತೀವಿ. ನೀವು ಸಹ ಫೋನ್ ಮಾಡಬಹುದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ